ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ವಿನೂತನ ಅಂತ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಕೊಂಡು ನಿಮ್ಮ ಭವಿಷ್ಯವನ್ನು ನುಡಿತಾರೆ ಗುರೂಜಿಯವರು. ಹಾಗೆ ಪ್ರತಿದಿನವೂ ಕೂಡ ಒಂದೊಂದು ಹೊಸ ಸುದ್ದಿಯ ಅಥವಾ ಒಂದು ಟಾಪಿಕ್ನ ಕುರಿತಾಗಿ ಒಂದಷ್ಟು ತಿಳುವಳಿಕೆಯನ್ನು ಗುರುಗಳು ನಮಗೆ ನೀಡ್ತಾ ಬರ್ತಿದ್ದಾರೆ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ಸಿನಿಮಾ ರಂಗದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಸಿನಿಮಾ ರಂಗ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಅಟ್ರಾಕ್ಟ್ ಆಗತ್ತೆ. ಸೊ ಅದರಲ್ಲಿ ಹೋದ್ರೆ ನೇಮ್ ಫೇಮ್ ಸಿಗತ್ತೆ, ಸಕ್ಸಸ್ನ ಕಾಣಬಹುದು ಅಂತ ಅನ್ಕೊಳ್ತಾರೆ. ನಿಜವಾಗಿಯೂ ಇದರ ಅರ್ಥ ಏನು ಅಂದರೆ ಸಿನಿಮಾ ರಂಗದಲ್ಲಿ ಹೋದರೆ ಅಂದರೆ ಯಾರು ಹೋದರೆ ಸಕ್ಸಸ್ ಸಿಗುತ್ತೆ. ಸೊ ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡ್ತೀವಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ನೇರವಾಗಿ ಗುರುಜಿಯೊಟ್ಟಿಗೆ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂದರೆ 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನಾವು ಕೂಡ ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯದ ಬಗ್ಗೆ ತಿಳುವಳಿಕೆಯನ್ನು ನಾವು ಪಡ್ಕೊಳ್ಬೇಕು, ಅಥವಾ ನಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ಮುಂಚೆನೇ ನೋಡ್ಕೊಳ್ಬೇಕು ಬೇರೆಯವರ ಬಳಿ ತಿಳ್ಕೊಳ್ಳೋದ್ರ ಬದಲಾಗಿ ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಆ ಕುತೂಹಲ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ತರಗತಿಗಳು ನಡೀತಾ ಇದೆ. ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಆ ಆನ್ಲೈನ್ ಕ್ಲಾಸಸ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ನಾವು ಸಿನಿಮಾ ರಂಗದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅದು ಬಣ್ಣದ ಲೋಕ ಅಂತ ಹೇಳ್ತಾರೆ. ಸೊ ಬಣ್ಣದ ಲೋಕ ಒಂದಲ್ಲ ಒಂದು ರೀತಿಯಾಗಿ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ, ಎಂಥವರನ್ನಾದರೂ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಸೊ ಬಣ್ಣದ ಲೋಕ ಯಾಕೆ ಅಟ್ರಾಕ್ಟ್ ಮಾಡುತ್ತೆ, ಯಾವ ಕ್ಷೇತ್ರದಲ್ಲಿ ಅಂದರೆ ಬಣ್ಣದ ಕ್ಷೇತ್ರಕ್ಕೆ ಹೋದರೆ ಅಥವಾ ಸಿನಿಮಾ ರಂಗಕ್ಕೆ ಹೋದರೆ ಸಕ್ಸಸ್ ಸಿಗುತ್ತಾ, ಯಾರಿಗೆ ಸಕ್ಸಸ್ ಸಿಗುತ್ತೆ, ಹೇಗೆ ಪಡ್ಕೊಳ್ಬಹುದು, ಇದ್ರ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಸಿನಿಮಾ ರಂಗದ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಭಾಳ ಹಿಂದಿನ ಕಾಲದಿಂದ ನಾಟಕ ಶುರು ಆಯಿತು. ನಾಟಕ ಮಾಡಬೇಕು ಅಂದರೆ ಹಳ್ಳಿ ಕಡೆ ಮುಗಿ ಬೀಳ್ತಾಯಿದ್ರು. ನಾಟಕದಲ್ಲಿ ಒಂದು ಪಾರ್ಟ್ ಕೊಡಿ, 4 ನಾಟಕದಲ್ಲಿ ಒಂದು ಪಾರ್ಟ್ ಕೊಡಿ ಅಂತ ಭಾಳ ಹಿಂದಿನಿಂದನೂ ಬರ್ತಕ್ಕಂಥ ಒಂದು ವಿಚಾರ, ತೆರೆಯ ಮುಂದೆ ಬರ್ತಕ್ಕಂಥ ಒಂದು ವಿಚಾರ ಭಾಳ ದಿವಸದಿಂದ ಇತ್ತು. ನೀವು ಇನ್ನೂ ಎಷ್ಟೋ ವರ್ಷಗಳ ಹಿಂದೆ ಹೋದರೂ ಕೂಡ ಅಲ್ಲೂ ಕೂಡ ನಿಮಗೆ ವಿಶೇಷವಾಗಿ ಈ ಒಂದು ಕಲೆ ಪ್ರದರ್ಶನ ಅನ್ನೋದು ವಿಶೇಷ. ಹಾಗೆ ತುಂಬ ಜನ ಈ ಟೂರಿಂಗ್ ಟ್ಯಾಕೀಸ್ ಅಂತ ಮಾಡಿದರು. ಟೂರಿಂಗ್ ಟ್ಯಾಕೀಸ್ ಅಂತ ಕೇಳಿರ್ತೀರ. ಈ ಟೂರಿಂಗ್ ಟ್ಯಾಕೀಸ್ ಅಂತ ಮಾಡಿದರು. ಊರೂರಿಗೆ ಹೋಗಿ ಏನಾರು ಒಂದು ಪ್ರದರ್ಶನ ಮಾಡ್ತಕ್ಕಂಥದ್ದು, ಊರೂರಿಗೆ ಹೋಗಿ ಏನಾರು ಒಂದು ನಾಟಕ ವಿಚಾರ ಮಾಡ್ತಕ್ಕಂಥದ್ದು, ಏನಾರು ಒಂದು ಮಾಡ್ತಕ್ಕಂಥ ಒಂದು ಕಲೆನ ತೋರಿಸ್ತಕ್ಕಂಥ ಒಂದು ವಿಚಾರ ಬಂತು. ಈ ವಿಚಾರಕ್ಕೆ ಜ್ಯೋತಿಷ್ಯಕ್ಕೆ ಭಾಳ ಸಂಬಂಧ ಇದೆ. ಮೊಟ್ಟ ಮೊದಲದಾಗಿ ಇಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ, ಶುಕ್ರ ಅಂತ ತಗೊಳ್ತಾರೆ. ಶುಕ್ರ ಅಂತ ತಗೊಳ್ತಕ್ಕಂಥ ವಿಚಾರ ತಪ್ಪು. ಶುಕ್ರ ಇದ್ದರೆ, ಶುಕ್ರ ಚೆನ್ನಾಗಿದ್ದರೆ ಫಿಲಮ್ ಲೈನ್ಗೆ ಹೋಗ್ತಾರೆ, ಆ ಥರ ಇಲ್ಲ. ಶುಕ್ರ ಅನ್ನೋದು ಒಂದು ಬೇರೆ ವಿಚಾರವಾಗಿ ಕೊಡ್ತಕ್ಕಂಥದ್ದು. ಶುಕ್ರನೇ ಪ್ರಮುಖವಾಗಿ ತಗೊಳ್ಳಲ್ಲ, ಮನೆಗಳು ಪ್ರಮುಖವಾಗಿ ತಗೊಳ್ತೀವಿ. ಮನೆಗಳೇ ಇಂಪಾರ್ಟೆಂಟು. ಇವತ್ತಿನ ದಿವಸ ಈ ಇತ್ತೀಚೆಗೆ ತುಂಬ ಜನ ಈ ಕೆಲವು ಫಿಲಮ್ಗಳನ್ನ ನೋಡಿ ಅವರಲ್ಲೂ ಏನೋ ಒಂದು ಕ್ರಿಯೇಟಿವಿಟಿ ಬಂದ್ಬಿಟ್ಟಿರುತ್ತೆ. ಅವರಲ್ಲೂ ಏನಾದರೂ ಒಂದು ಈ ಥರ ಒಂದು ಕತೆ ಮೂಡು ಬಂದಿರುತ್ತೆ ತಲೆಗೆ. ನಾನು ರೈಟರ್ ಆಗ್ತೀನಿ, ನಾನು ಸಿಕ್ಕಾಪಟ್ಟೆ ಒಳ್ಳೆ ಕತೆ ಇದೆ ಅಂತ ಹೇಳಿ ತುಂಬ ಜನ ಈ ಪ್ರೊಡ್ಯೂಸರ್ ಹತ್ರ ಹೋಗ್ತಾರೆ. ತುಂಬ ಜನ ಅದಕ್ಕೆ ಅಂತ ಒಂದು ಜಾಗ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿ ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಒಂದು ಕತೆ ಭಾಳ ಅದ್ಭುತವಾಗಿದ್ದರೂ ಕೂಡ ಅದನ್ನು ಯೋಗ್ಯತೆ ಅಂತ ಕರಿತೀವಿ. ಓಕೆ ಗುರುಗಳೇ, ಒಂದು ಕಾಲ್ ಇದೆ, ತಗೊಳ್ಳೋಣ. ಓಕೆ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನಮಸ್ತೆ.
ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಪ್ರಶ್ನಾಶಾಸ್ತ್ರ ಗೊತ್ತಿಲ್ಲ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 167 ಮೇಡಮ್. ಎಷ್ಟು? 167. 167. ಓಕೆ, ಯಾವ ವಿಚಾರದ ಬಗ್ಗೆ ಮಾತಾಡಬೇಕಿತ್ತು? ಜಾಬ್ ಬಗ್ಗೆ ಮೇಡಮ್. ಜಾಬ್ ಬಿಟ್ಟಿದ್ಲು, ಟ್ರೈ ಮಾಡ್ತಾ ಇದ್ದಾಳೆ, ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದಾಳೆ. ಅದ್ರ ಬಗ್ಗೆ ಸಿಗುತ್ತಾ ಈಗ ಈ ವೀಕಲ್ಲಿ ಮಾಡ್ತಾ ಇದ್ದಾಳೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಹೆಂಗಿದೆ ಟೈಮ್? ನಮಸ್ಕಾರ. ನಮಸ್ತೆ ಮೇಡಮ್. ಏನು ಓದಿದ್ದಾರೆ? ಇಂಜಿನಿಯರಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ರು ಸರ್, IT ವರ್ಕ್ ಮಾಡ್ತಾ ಇದ್ದಾರಾ? ಮಾಡ್ತಿದ್ರು, ಬಿಟ್ಟಿದ್ದಾರೆ ಈಗ. ಎಷ್ಟು ದಿವಸ ಆಯಿತು ಬಿಟ್ಟು? ಬಿಟ್ಟು ಒಂದು 6-7 ಮಂತ್ಸ್ ಆಗಿತ್ತು ಸರ್. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ನಂಗೆ, ಸರಿ ಅದಕ್ಕೆ ಬಿಟ್ಟಿದ್ರು. ಇವಾಗ ಮತ್ತೆ ಇಂಟರ್ವ್ಯೂ ಕೊಡ್ತಾ ಇದ್ದಾಳೆ ಆಗ್ಲೇ. ಸರಿ. ಅಂತರ್ಭುಕ್ತಿಯಲ್ಲಿ, ಬುಧನ ಅಂತರ್ಭುಕ್ತಿಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಓಕೆ ಸರ್. ಬುಧ ಆದ ನಂತರ ಕೇತುವಿನ ಕಾಂಬಿನೇಷನ್ 2-9, ಕೇತು ಆದಮೇಲೆ ಶುಕ್ರ 3ನೇ ಮನೆ ತೋರಿಸುತ್ತೆ. ಈ ವಿಚಾರದಲ್ಲಿ ಮೊದಲಿಗೆ ಕೇತು ದಶ 2025 ಆಗಸ್ಟ್ವರೆಗೂ ರಾಹು ಭುಕ್ತಿ ನಡೆಯುತ್ತೆ. ರಾಹು ಆದಮೇಲೆ ಗುರುವಿನ ಕಾಂಬಿನೇಷನ್ ಬರ್ತಕ್ಕಂಥದ್ದು. ರಾಹು ಆದಮೇಲೆ ಗುರುವಿನ ಕಾಂಬಿನೇಷನ್ 9th ಹೌಸ್. ಆಗಸ್ಟ್ ಆದಮೇಲೆ ಅವ್ರಿಗೆ ಕೆಲಸದಲ್ಲಿರ್ತಕ್ಕಂಥ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಯಾಕಂದರೆ 9ನೇ ಮನೆ ಸಹಾಯದಿಂದ ಬಂದಿರತಕ್ಕಂಥದ್ದು, ಇನ್ನೊಬ್ಬರ ಸಹಾಯದಿಂದ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್. ಸೊ ಇಲ್ಲಿ 6ನೇ ಮನೆ ಭಾಳ ಇಂಪಾರ್ಟೆಂಟಾಗಿ ತೊಗೊಳ್ತೀವಿ ಒಂದು ಜಾಬ್, ಬಿಸ್ನೆಸ್, ಫಿನಾನ್ಸ್ಗೆ. ಆ ಕಾಂಬಿನೇಷನ್ ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಾವು ನೋಡಿದಾಗ ಗುರುವಿನ ಕಾಂಬಿನೇಷನ್ ಇರೋದ್ರಿಂದ ಒಂದು ಗುರುವಿನ ಸನ್ನದಿಗೆ ಭೇಟಿ ಕೊಟ್ಟರೆ ಭಾಳ ಒಳ್ಳೆಯದು. ಶೀಘ್ರವಾಗಿ ಕೆಲಸ ಆಗುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಸನ್ನಿಧಿಗೆ ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಒಂದು 3 ಗುರುವಾರ ಹೋಗಿ ಬನ್ನಿ, ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಮಾಹಿತಿ ಹಾಗೆ ಕೆಲವೊಂದು ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಎಷ್ಟೋ ಜನರು ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜ್ಯೋತಿಷ್ಯವನ್ನು ನಾವು ಕೂಡ ಕಲ್ತ್ಕೊಳ್ಬೇಕು. ನಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ಕೂಡ ರೂಪಿಸ್ಕೊಳ್ಬಹುದು. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಅನ್ನೋದನ್ನು ನೀವು ಕಲ್ತ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ, ನಿಮ್ಮ TV ಸ್ಕ್ರೀನ್ ಮೇಲೆ ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬಹುದಾಗಿದೆ. ಇದು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಮನೆಮಂದಿಯೆಲ್ಲ ಕೂತು ಆ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ನಿಮಗೆ ಅವಕಾಶವನ್ನು ಗುರುಜಿಯವರು ಕೊಡ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆ ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಪ್ರಶ್ನಾಶಾಸ್ತ್ರಕ್ಕೆ ಯಾರು ಹೋಗ್ತೀರಾ ಅವರು 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಹಾಗೆ ನೀವು ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಾ ಆ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ ಮತ್ತು ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ನಮಗೆ ಸಿನಿಮಾ ರಂಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಅಂದರೆ ಇದು ಬಣ್ಣದ ಲೋಕ, ಎಲ್ಲರನ್ನೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಸೊ ಯೋಗ ಮತ್ತು ಯೋಗ್ಯತೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರು ಗುರುಗಳೇ, ಇದ್ರ ಬಗ್ಗೆ. ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೆ ಏನಾರು ಬರೀತಕ್ಕಂಥ ಒಂದು ಯೋಗ್ಯತೆ ಇರುತ್ತೆ, ಆ್ಯಕ್ಟ್ ಮಾಡ್ತಕ್ಕಂಥ ಯೋಗ್ಯತೆಯೂ ಇರುತ್ತೆ. ಅದಕ್ಕೆ ಎರಡನೇ ವಿಚಾರ ಎಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಪರಿಶ್ರಮ, ಎರಡನೇದು. ಸೊ ಯೋಗ್ಯತೆ ಪ್ಲಸ್ ಪರಿಶ್ರಮ, ಇಲ್ಲಿಗೆ ನಿಂತಿದ್ದಾರೆ ಜನ. ಅನೇಕ ಕಡೆ ಹೋಗ್ಬಿಟ್ಟು ಜನ ಹೇಳ್ತಾರೆ, ನಾನು ಸಿಕ್ಕಾಪಟ್ಟೆ ಕಷ್ಟಪಡ್ತೀನಿ, ಹಾಗೆ ಮಾಡ್ತೀನಿ, ಆ ಒಂದು ಡೈರೆಕ್ಟ್ರು ಫೇಮಸ್ ಆಗ್ತಾರೆ, ಇವರು ಡೈರೆಕ್ಟ್ರು ಫೇಮಸ್ ಆಗ್ತಾರೆ, ನಮಗೂ ಅವಕಾಶ ಕೊಡಿ, ಅವ್ರ ಮೇಲೆ ಹೇಳ್ತಾರೋ ಅಥವಾ ಇನ್ನೊಬ್ಬರ ಮೇಲೆ ಹೇಳ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಇಲ್ಲಿ ಯೋಗ್ಯತೆ ಪ್ಲಸ್ ಪರಿಶ್ರಮ ಬಂತು, ಇನ್ನೊಂದು ಬಂದಿಲ್ಲ, ಯೋಗನೇ. ಆ ಯೋಗ ಜ್ಯೋತಿಷ್ಯದಲ್ಲಿದೆ. ತುಂಬ ಜನ ಕೈ ಸುಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಯೋಗ್ಯತೆ ಇದೆ ಅಂತ ಹೋಗಿ ಪರಿಶ್ರಮ ಪಟ್ಟಿದ್ದಾರೆ, ಬಟ್ ಯೋಗ ಇಲ್ಲದೆ ಕೈ ಸುಟ್ಕೊಂಡಿದ್ದಾರೆ. ಇನ್ನೊಬ್ಬರಿಗೆ ಯೋಗ್ಯತೆ ಇತ್ತು, ಪರಿಶ್ರಮ ಪಟ್ಟಿದ್ದಾರೆ, ಯೋಗನೂ ಇತ್ತು, ಸಕ್ಸಸ್ ಆದರು. ಇನ್ನೊಬ್ಬರಿಗೆ ಯೋಗ್ಯತೆ ಇರಲಿಲ್ಲ, ಪರಿಶ್ರಮ ಪಟ್ಟರು, ಯೋಗ ಇತ್ತು, ಕ್ಲಿಕ್ ಆಗ್ತಾರೆ. ಓಕೆ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಹುಟ್ಟಿದ ಡೇಟ್ ಆಫ್ ಬರ್ತ್ ಇದೆಯಾ? 28 ಮಾರ್ಚ್ 1991.
ನಿಮ್ಮ ವಾಯ್ಸ್ ನಮಗೆ ಎಕೋ ಬರ್ತಿದೆ, ಇನ್ನೊಂದ್ಸಲ ರಿಪೀಟ್ ಮಾಡಿ. 28 ಮಾರ್ಚ್ 1991. 28 ಯಾವ ತಿಂಗಳು? ಮಾರ್ಚ್ 28 ಮಾರ್ಚ್. ಈಗ ಹೇಳಿ, ಇಸ್ವಿ ಹೇಳಿ. ಡಿಸ್ಪ್ಲೇ ಬರೋ 1991. 1941. 91. 93. 91. ಓಕೆ, ಟೈಮಿಂಗ್ಸ್ ಹೇಳಿ ಸರ್. 9:58 9:58 ರಾತ್ರಿನ ಬೆಳಗ್ಗೆನಾ? ಬೆಳಗ್ಗೆ. ಬೆಳಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮುದ್ದೇಬಿಹಾಳ. ಎಲ್ಲಿ? ಮುದ್ದೇಬಿಹಾಳ, ಬಿಜಾಪುರ ಡಿಸ್ಟ್ರಿಕ್ಟ್. ವಿಜಾಪುರ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳೋದು. ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳಬೇಕಿತ್ತು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಹುಟ್ಟಿದ ಟೈಮ್ ಎಷ್ಟು? 9:58:42 seconds. 9:58:42 seconds. 9:58 ಹಾಂ, 42 seconds ಬೆಳಿಗ್ಗೆನಾ? ಬೆಳಿಗ್ಗೆ. ಓಕೆ. ಮಾರ್ಚ್ 1991. ಹೌದು. ಇನ್ನು ಎಷ್ಟು ವರ್ಷ ಹುಡುಕ್ಬೇಕು ಅಂತಿದ್ದೀರಾ ಗೌರ್ಮೆಂಟ್ ಜಾಬು? ಅಲ್ಲ, ಆಲ್ರೆಡಿ 34 ವರ್ಷ ಆಯಿತು. ಹೌದು. ಅಲ್ಲ, ಇನ್ನೊಂದು 50 ವರ್ಷದವರೆಗೂ ಹುಡ್ಕೋಣ ಅಂತನಾ? ಕೇಳೋಣ ಅಂತ ಏನೋ ಹೇಳ್ತೇವೆ ನಾನು. ಏನು ಕೆಲಸ ಮಾಡ್ತಾ ಇದ್ರಿ ಇವಾಗ? ಇವಾಗ ಸುಮ್ಮನೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯಾವುದ್ರಲ್ಲಿ ಸರ್? ಪ್ರೈವೇಟಲ್ಲಿ ಕೆಲಸ. ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ. ಪ್ರೈವೇಟಲ್ಲಿ ಮಾಡ್ತಾ ಇದ್ದೀರಾ. 11ನೇ ಮನೇಲಿ ಸೂರ್ಯ ಇದೆ, ಹಾಂ. ಯೋಗ ಇದೆ, ಟೈಮ್ ಬಂದಿಲ್ಲ. 4ನೇದು ಹೇಳಕ್ಕೆ ಹೊರಟೆ, ಟೈಮ್ ಬರಬೇಕು, ದಶಾದಲ್ಲಿ ಬರಬೇಕು. ಇಲ್ಲಿ ಟೈಮ್ ಕಾಂಬಿನೇಷನಲ್ಲಿ ಮಂಗಳನಲ್ಲಿ 12 ಇರೋದ್ರಿಂದ ಮಂಗಳ ದಶಾದಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದು ಕಷ್ಟ. ರಾಹು ಬರಬೇಕು, ರಾಹು ಬರ್ತಕ್ಕಂಥ ಸಮಯ 2028. ಸೊ ಮಧ್ಯದಲ್ಲಿ ಏನಾದರೂ ರಾಹು ಬಂದ್ರೂ ಕೂಡ ಕೊಡ್ತಾನೆ. ಅದು ಆಲ್ರೆಡಿ 22-23ರಲ್ಲಿ ಚಾನ್ಸ್ ಮಿಸ್ ಆಗಿದೆ. ಮುಂದೆ ಅದೇ ಚಾನ್ಸ್ ಏನಾದ್ರು ಕಾಂಬಿನೇಷನ್ ನಾವು ನೋಡಬೇಕು ಅಂದರೆ 9-10 ಕೂಡ ನೋಡ್ಬೋದು. ಗುರುವಿನಲ್ಲಿ ಒಂದು ಕಾಂಬಿನೇಷನ್ನು, ಸೂರ್ಯನಲ್ಲಿ ಒಂದು ಕಾಂಬಿನೇಷನ್ನು, ರಾಹುನಲ್ಲಿ ಕಾಂಬಿನೇಷನ್, 3 ಗ್ರಹದಲ್ಲಿ ಕಾಂಬಿನೇಷನ್ನು. ಸದ್ಯಕ್ಕೆ ಮುಂದೆ ಹೋಗ್ತಾ ನಿಮಗೆ ಸಿಗೋದು ಬುಧ, ಕೇತು, ಶುಕ್ರ, ಸೂರ್ಯ. 27ರಲ್ಲಿ ಒಂದು ಚಾನ್ಸ್ ಇದೆ. ಭಾಳ ಮೈಲ್ಡ್ ಆಗಿದೆ, ಸ್ಟ್ರಾಂಗ್ ಆಗಿಲ್ಲ. ನಿಮ್ಮ ಏಜ್ ಸಪೋರ್ಟ್ ಮಾಡಿದ್ರೆ 28 ಆದಮೇಲೆ ಕನ್ಫರ್ಮ್ ಆಗುತ್ತೆ. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿನ ಧರಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಒಂದು ಕೊರಳಿಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಖಂಡಿತ ಸಕ್ಸಸ್ಗೆ ಆ ಟೈಮ್ ಬಂದಾಗ ಸಕ್ಸಸ್ ಆಗುತ್ತೆ, ಪ್ರೀಪೋನ್ ಆಗೋದಿಲ್ಲ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ಕಲಿಯೋಕೆ ನಿಮಗೆ ಇಂಟ್ರೆಸ್ಟ್ ಇರೋರಾದರೆ, ನಾನು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು, ನಮ್ಮ ಭವಿಷ್ಯವನ್ನು ಹೇಗಿದೆ ಅಂತ ನೋಡ್ಕೊಳ್ಬೇಕು ಅನ್ನೋದಾದರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಾವು ಸಿನಿಮಾ ರಂಗದ ಬಗ್ಗೆ ಮಾತಾಡ್ತಾ ಇದ್ವಿ. ಯೋಗ ಮತ್ತು ಯೋಗ್ಯತೆ ಯಾವ ಹಂತದಲ್ಲಿ ಬರುತ್ತೆ, ಯೋಗ ಅಂದರೆ ಏನು, ಯೋಗ್ಯತೆ ಅಂದರೆ ಏನು, ಸೊ ನಾವು ಸಕ್ಸಸ್ನ ಕಾಣಬಹುದು ಅಂತ ಎಷ್ಟೋ ಜನ ಆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ, ಎಷ್ಟೋ ಫೇಲ್ಯೂರ್ಗಳನ್ನ ನಾವು ನೋಡಿರ್ತೀವಿ. ಸೊ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ಹಾಗೆ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ನೀವು ಮಾತಾಡಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ನಿಮ್ಮ ಧ್ವನಿ ಏನಾದರೂ ಸ್ಪಷ್ಟವಾಗಿಲ್ಲ ಅನ್ನೋದಾದರೆ ಕಾಲ್ ಕಟ್ ಮಾಡಲಾಗತ್ತೆ. ಸೊ ಈ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡು ಕಾಲ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 36/1993. ಓಕೆ, 1993. ಸಮಯ ಬೆಳಗ್ಗೆ 8 ಗಂಟೆ ಸರಿಯಾಗಿಯಾ? ಹೌದು ಮೇಡಮ್. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಚಿಂತಾಮಣಿ ಮೇಡಮ್. ಎಲ್ಲಿ? ಚಿಂತಾಮಣಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಂದೇನೋ ನಮ್ ಸ್ವಲ್ಪ ಇನ್ಶ್ಯೂ ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಯಾಕಂದ್ರೆ ಗೊತ್ತಾಗ್ತದೆ. ಇನ್ನೊಮ್ಮೆ ಹೇಳಿ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದ್ರ ಬಗ್ಗೆ ಯೋಚನೆದಲ್ಲಿ ಇರ್ತೇನೆ. ಒಂದು ಜಾಸ್ತಿ ಯೋಚನೆ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಅಂತ. ಸುಮ್ಮನೆ ಫೋನ್ ಕಳಿಸ್ತಾರೆ. ಓಕೆ, ನಮಸ್ಕಾರ. ನಮಸ್ಕಾರ ಗುರೂಜಿ, ನಿಮ್ಮ ಡೈರಿ ನೋಡ್ತೀನಿ ಸರ್. ನಿಮ್ದು ಇದು ವೆರಿ ಗುಡ್. ತುಲಾ ರಾಶಿಲಿ ಹುಟ್ಟಿದ್ದೀರಾ,
ವಿಶಾಖ ನಕ್ಷತ್ರ. ಹ್ಞೂ ಸರ್. ಈ ಕಾಂಪೌಂಡ್ರಿಗೆ ಹೋಗಿದ್ದು ಏನಾದ್ರು ಹೇಳ್ಬಿಟ್ರೆ ಹೌದು ಅದೇ ಸರ್. ಚಂದ್ರ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾರೆ. ಅದೇ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತೀನಿ. ಚಂದ್ರನ ಕಾರಕ ಅಂತಾರೆ. ಚಂದ್ರ ಚೆನ್ನಾಗಿದ್ದಾನೆ, ಡಿಸ್ಪ್ಲೇ ಬಂದಿದ್ರೆ ತೋರಿಸ್ತಾ ಇದೆ. ಬುಧ ಲಗ್ನದಲ್ಲಿ ತೋರಿಸ್ತಾ ಇದೆ, ಬಟ್ ಆದರೆ ಭಾವಚಲಿತದಲ್ಲಿ 12ನೇ ಮನೆಗೆ ಹೋಗಿದ್ದಾನೆ. 12ನೇ ಮನೆ ನಿದ್ರೆಗೆ ಜಾರೋದು ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ಆಲೋಚನೆಗೆ ಜಾರತಕ್ಕಂಥದ್ದು ಅಂತ ಹೇಳ್ತೀವಿ, ಎರಡರಲ್ಲೊಂದು. ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ಬುಧ 12ನೇ ಮನೆಯಲ್ಲಿರೋದ್ರಿಂದ ಆ ನೆಗೆಟಿವ್ ಥಿಂಕಿಂಗು, ಆಲೋಚನೆಗೆ ಭಾಳ ಸುಲಭವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀನಿ. ಬುಧವಾರದೊತ್ತು ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕುತ್ಕೊಂಡು ಬನ್ನಿ. ಇದೇ ಹುಚ್ಚಿಡ್ದಿ ಎಸ್, ನಮ್ಮ ಪರಿಹಾರಗಳೇ ಹಂಗೆ. ಯಾವ ಕ್ಷೇತ್ರದಲ್ಲಿ ನಮಗೆ ನೆಗೆಟಿವ್ ಇರುತ್ತೋ ಆ ನೆಗೆಟಿವ್ನ ತೆಗೆದಾಕಕ್ಕೆ ಆ ಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಆಯಿತು. ಸರ್ಕಸ್ಗೆ ಮತ್ತು ಎಕ್ಸಿಬಿಷನ್ಗೆ ಯಾವಾಗ ಹೋಗ್ತೀವಿ? ಖುಷಿ ಇದ್ದಾಗ. ಖುಷಿ ಇಲ್ಲ ಅಂದಾಗ ಅಲ್ಲಿ ಹೋಗ್ಬೇಕು. ಈ 12ನೇ ಮನೆ ಹಾಸ್ಪಿಟಲ್ಸ್ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. 12ನೇ ಮನೆ ಹಾಸ್ಪಿಟಲ್ಸು, ಜೈಲು, ಕ್ರಿಮೇಷನ್ ಜಾಗ ಅಂತ ಹೇಳ್ತಾರೆ. ಇವರು ಅದನ್ನು ಕಳ್ಕೋಬೇಕು ಅಂದರೆ ಅಲ್ಲಿ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅದು ಬೇರೆ. ತುಂಬ ಜನ ಈ ಕಾಂಪೌಂಡರ್ಗಳು ದೇವಸ್ಥಾನಕ್ಕೆ ಕಳಿಸ್ತಾರೆ, ಕೆಲವನ್ನ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಲಾಸ್ ಮಾಡ್ಕೋತಾರೆ. ದೇವಸ್ಥಾನಕ್ಕೆ ಪ್ರತಿ ಸತಿ ಹೋಗೋದು ಬೇರೆ ವಿಚಾರಕ್ಕೆ. ಟೆಂಪಲ್ಸ್ ಆರ್ ಸರ್ಟನ್ ಹೌಸಸ್. ಟೆಂಪಲ್ಗೆ ಒಂದು ಸಪ್ರೇಟ್ ಹೌಸಸ್ ಇದೆ. ನೀವು ಬುಧವಾರ ದಿವಸ ಒಂದು ಅರ್ಧ ಗಂಟೆ ಹೋಗಿ 3 ರಿಂದ 4 ಜನಕ್ಕೆ ಅಲ್ಲಿ ಒಂದು ಬಾಳೆಹಣ್ಣು ಅಥವಾ ಆ್ಯಪಲ್ಲು ಕೊಟ್ಬಿಟ್ಟು ಬನ್ನಿ. ಒಂದು 3rd ಅಥವಾ 4 ನೀವೇ ಫೋನ್ ಮಾಡ್ತೀರಾ, ಸರ್ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಆರಾಮಾಗಿದ್ದೀನಿ, ಟೆನ್ಷನ್ನೇ ಇಲ್ಲ ಅಂತ. ಇದ್ರ ಜೊತೆಗೆ ಹೆಸರು ಕಾಳನ್ನು ದಾಢ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಪರಿಹಾರವನ್ನು ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಡೀಟೇಲ್ ಇನ್ಫಾರ್ಮೇಷನ್ ಪಡ್ಕೊಳ್ಬೇಕು, ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ, ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು.
ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಜ್ಯೋತಿಷ್ಯ ತರಗತಿಗಳು ಕೂಡ ಮಾರ್ಚ್ 15ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಕೇವಲ 15 ದಿನಗಳು ಮಾತ್ರ ನಡೆಯುತ್ತೆ. ಈ 15 ದಿನಗಳಲ್ಲಿ ನಿಮ್ಮ ಜ್ಯೋತಿಷ್ಯವನ್ನು ಅಂದರೆ ನಿಮ್ಮ ಭವಿಷ್ಯವನ್ನು ನೀವು ಕಲಿತುಕೊಳ್ಳಬಹುದಾಗಿದೆ. ಸೊ ಭವಿಷ್ಯದ ಬಗ್ಗೆ ಚಿಂತನೆ ಯಾರಿಗಿರುತ್ತೆ, ನಿಮ್ಮ ಭವಿಷ್ಯ ಹೇಗಿದೆ, ಸೊ ಮುಂದೆ ಯಾವ ಕ್ಷೇತ್ರದಲ್ಲಿ ನಾನು ಸಕ್ಸಸ್ಸನ್ನು ಕಾಣ್ತೀವಿ, ಸೊ ಇದ್ರ ಕುರಿತಾಗಿ ಏನಾದ್ರೂ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಇದ್ರೆ ಆ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಆನ್ಸರ್ ಸಿಕ್ಕತ್ತೆ. ಸೊ ನೀವೇನು ಮಾಡಬೇಕು, ಜ್ಯೋತಿಷ್ಯ ತರಗತಿಗೆ ಅಟೆಂಡ್ ಆಗಬೇಕಾಗತ್ತೆ. ಸೊ ಮಾರ್ಚ್ 15ನೇ ತಾರೀಕಿಗೆ ಅದು ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ನಮಗೆ ಸಿನಿಮಾ ರಂಗದಲ್ಲಿ ಸಕ್ಸಸ್ ಕಾಣಬಹುದು ಅನ್ನೋದಾದರೆ ಎಂಥವರು ಕಾಣಬಹುದು, ಯೋಗ ಮತ್ತು ಯೋಗ್ಯತೆ ಹೇಗಿರುತ್ತೆ, ಯೋಗ ಅಂದರೆ ಏನು, ಯೋಗ್ಯತೆ ಅಂದರೆ ಏನು, ಪರಿಶ್ರಮ ಅಂದರೆ ಏನು, ಹಾಗೆ ಸರಿಯಾದ ಸಮಯ ಕಾಯ್ತೀವಿ ನಾವು ಎಲ್ಲ ಒಂದು ಕ್ಷೇತ್ರಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಒಳ್ಳೆ ಸಮಯ ಬೇಕು, ಅಲ್ಲಿ ಒಳ್ಳೆ ಸಮಯ ಬರೋವರೆಗೂ ಕಾಯಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಸಮಯ, ಪರಿಶ್ರಮ, ಯೋಗ, ಯೋಗ್ಯತೆ ಇದ್ರ ಕುರಿತಾಗಿ ಗುರುಜಿಯವರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಗುರುಗಳ. ಇದ್ರ ಕುರಿತಾಗಿ ಈ 4 ಭಾಳ ಇಂಪಾರ್ಟೆಂಟು. ಈ 4 ಆಲ್ರೆಡಿ ಫಸ್ಟ್ ಹೇಳಿದ್ದೀನಿ. ಯೋಗ್ಯತೆ ಇರುತ್ತೆ, ಪರಿಶ್ರಮ ಇರುತ್ತೆ, ಇಲ್ಲಿ ನಿಂತ್ಕೊಳ್ತಾರೆ. ಇವೆರಡು ಸಕ್ಸಸ್ ಆದವ್ರಿಗೆ ಆ್ಯಡ್ ಆಗುತ್ತೆ. ಇವೆರಡನ್ನ ಸಪ್ರೇಟ್ ಮಾಡಿದ್ರೆ, ಅದಕ್ಕೆ ಯಾರ್ಯಾರು ಸಿನಿಮಾ ರಂಗಕ್ಕೆ ಹೋಗ್ತಾರೆ ಫಸ್ಟ್ ಬಂದು ನಮ್ಮ ನಕ್ಷತ್ರ ನಾಡಿ ಕಲೀರಿ. ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಸಮಯ ಹಾಳು ಮಾಡ್ಕೊಳ್ತಾರೆ. ಆಮೇಲೆ ಫಿಲಮ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ, ಯಾವುದೋ ಲೈನಲ್ಲಿ ಹೋಗ್ತಾರೆ ಅಂತ. ಹೌದು. ಸೊ ಇನ್ನು 2 ಯಾವುದು, ಯೋಗ. 3ನೇದು ಆ್ಯಡ್ ಆಗಿಬಿಡುತ್ತೆ ಈ ಕಡೆಗೆ. ಇನ್ನು ಇದೇ ಇಂಪಾರ್ಟೆಂಟು, ಇದು ಸಮಯ. ಯೋಗದ ಒಂದು ಭಾಗ ಅದು. ಆ ಯೋಗದ ಭಾಗದಲ್ಲಿ ದಶ. ಎಲ್ಲರೂ ನೀವು ಹಳೇದೆಲ್ಲ ನೋಡಿ, ಯಾರಿಗಾರು ಆ ಸಮಯ ಬಂತು ಅಂದರೆ ಅವ್ರೇನಾರು ಬಾಲ್ಯದಲ್ಲಿದ್ದರೆ ಬಾಲನಟರಾಗ್ತಾರೆ, ಅಥವಾ ಆ ಒಂದು ಸಮಯ ಬಂದಾಗ ಅವ್ರಿಗೆ ವಯಸ್ಸಾಗಿತ್ತು ಅಂತಂದರೆ ಒಂದು ಪೋಷಕ ನಟರು, ಹಿರಿಯ ನಟರು ಅಂತ ಬರುತ್ತೆ. ಅವ್ರು ಯಾವಾಗಲೂ ವಯಸ್ಸಾಗಿರೋ ಪಾಠ ಮಾಡೋದು ಯಾವಾಗಲೂ. ಇನ್ನೊಬ್ಬರು ಕೆಲವರಿಗೆ ಹೀರೋ, ಹೀರೋಯಿನ್ನು ಆ ಥರ ಬರ್ತಕ್ಕಂಥ ಪಾತ್ರ ಬಂದಾಗ ಅದು ಆ ಯೌವನದಲ್ಲಿ ಬರ್ತಕ್ಕಂಥ ಒಂದು ಟೈಮ್. ಸೊ ಯಾವ್ಯಾವ ಟೈಮಲ್ಲಿ ಬರುತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಹೀರೋ ಆಗಕ್ಕೆ ಹೊರಟಿದ್ದೀನಿ, ನಾನು ಸ್ಟೈಲ್ ಇದ್ದೀನಿ, ಸೂಪರಾಗಿದ್ದೀನಿ. ಎಲ್ಲ ಪ್ರಾಬ್ಲಮ್ಮು ಈ ಜಿಮ್ಗೆ ಹೋಗೋರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು. ಸ್ವಲ್ಪ ಕೂದಲೆಲ್ಲ ಸಖತ್ತಾಗಿ ಹಿಂಗೆ ಬಿಟ್ಟು ಜಿಮ್ಗೆ ಹೋಗೋರು. ಎಷ್ಟೋ ಜನ ನಾನು ನೋಡಿರೋ ಪ್ರಕಾರ ಹೋಟ್ಲ್ ಸರ್ವರ್ಗಳು ಹೀರೋಗಿನ ಸೂಪರಾಗಿರ್ತಾರೆ, ನಾನು ನೋಡಿದ್ದೀನಿ. ಈ ಸ್ವಲ್ಪ ಸ್ಟಾರ್ ಹೋಟ್ಲ್ಗೆ ಹೋಗ್ಬಿಡಿ, ಅಲ್ಲಿ ಸರ್ವ್ ಮಾಡ್ತಕ್ಕಂಥ ಹುಡುಗರು ಒಳ್ಳೆ ಕೈ ತೊಳ್ಕೊಂಡು ಮುಟ್ಟೋದು ಅಂತಾರಲ್ಲ, ಆ ಥರ ಇರ್ತಾರೆ. ಅವ್ರಿಗೆ ಇಲ್ಲ. ಅವ್ರನ್ನ ಕೇಳಿದ್ದೀನಿ 2-3 ಏನಾಗಬೇಕು ಅಂತ. ಸರ್ ನಾನು
ಸಿನಿಮಾ ಮಾಡ್ಬೇಕಾಯ್ತು ಸರ್, ನಾನು ತುಂಬ ಜನ ಹಂಗಿದೆಯಾ ಲುಕ್ಸ್ ಇದೆಯಾ, ಎಷ್ಟೋ ಜನ ಕಾಂಪ್ಲಿಮೆಂಟ್ ಕೊಟ್ಟು ಹೋಗ್ತಾರೆ, ಅದು ಅವ್ರ ತಲೆಗೆ ಹತ್ಬಿಟ್ಟಿರುತ್ತೆ. ಹೌದು. ನಾನು ಸಿನಿಮಾಗೆ ಬರಬೇಕು ಅಂತ. ನಾವೆಲ್ಲರದು ಸ್ಟೋರೀಸ್ ಕೇಳಿರ್ತೀವಿ. ಈ ಅಕ್ಷಯ್ ಕುಮಾರ್ ಏನು ಮಾಡ್ತಾ ಇದ್ದ, ಹೌದು. ಮತ್ತು ಇದು ಯಾರೋ ಅಜಯ್ ದೇವಗನ್ ಏನು ಮಾಡ್ತಾಯಿದ್ರು, ಇವ್ರು ಏನು ಮಾಡ್ತಾ ಇದ್ದ, ಹಾಂ ರಜನಿಕಾಂತ್ ಏನು ಮಾಡ್ತಾ ಇದ್ದಾರೆ. ಹೌದು, ಅವರೆಲ್ಲ ಒಂದು ಕಂಡಕ್ಟರ್ ಆಗಿ ಅಲ್ಲಿಗೆ ಹೋದರು ಅಂತ ಹೇಳ್ತಾರೆ. ನಾನು ಒಪ್ಪೋದಿಲ್ಲ ಅವೆಲ್ಲ ಬರೀ ಸುಮ್ಮನೆ ಹೇಳಿಕೆಗಷ್ಟೇ. ಅವ್ರ ಹೇಳಿಕೆಗೆ ವಾವ್ ಫ್ಯಾಕ್ಟರ್ ಅಷ್ಟೇ ಅದು. ಇನ್ನೂ ಒಂದು 10 ಲಕ್ಷ ಜನ ಇದ್ದಾರೆ ಕಂಡಕ್ಟ್ರಾಗಿ. 10 ಲಕ್ಷದಲ್ಲಿ ಒಬ್ಬರು ಹತ್ರ ಬರಲಿಲ್ವಲ್ಲಪ್ಪ. ಯೋಚನೆ ಮಾಡಿ ವೀಕ್ಷಕರು. ನಾನೇ ಅದಕ್ಕೆ ವಿಭಿನ್ನ, ಎಲ್ಲ ಜ್ಯೋತಿಷಕ್ಕಿನ ನಮ್ಮದು ವಿಭಿನ್ನ, ಒಂದು ರೀತಿ ಡಿಫ್ರೆಂಟು. ಸುಮ್ಮನೆ ಶುಕ್ರ ಇದ್ದಾನೆ 10ನೇ ಮನೇಲಿ, ನೀವು ಫಿಲ್ಮ್ಗೆ ಹೋಗ್ಬೋದು, ರಾಹು ಇದ್ದಾನೆ ಈ ಮನೇಲಿ, ಛಾಯಾ ವಿಚಾರದಲ್ಲಿ, ಅವೆಲ್ಲ ಸುಳ್ಳು, ಏನೂ ಬರೋಲ್ಲ, 100% ಬರೋದಿಲ್ಲ. ಸೊ ಆ ವಿಚಾರದಲ್ಲಿ ನಾವು ತೊಗೊಳ್ಬೇಕಂದ್ರೆ ಯಾರೋ ಒಬ್ರದ್ದು ಸಕ್ಸಸ್ ತೊಗೊಂಡು ಅವ್ರದ್ದು ಕುಂಡಲಿ ಇಟ್ಕೊಂಡು ಅವ್ರದ್ದು ಶುಕ್ರ ಇಲ್ಲಿತ್ತು, ಅವ್ರದ್ದು ರಾಹು ಇಲ್ಲಿತ್ತು, ಅವನದು ಇಲ್ಲಿತ್ತು ಅಲ್ಲಿತ್ತು ಅನ್ನೋದು ಸುಳ್ಳೆ. ಯಾಕೆಂದರೆ ಗ್ರಹಗಳು ಅದೇ ಜಾಗಕ್ಕೆ ವರ್ಷಕ್ಕೊಂದ್ಸತಿ ಬರ್ತಾನೆ ಇರ್ತಾರೆ. ವರ್ಷಕ್ಕೊಂದ್ಸತಿನೋ ಅಥವಾ ಕಾಲಕ್ಕೆ ಬರ್ತಾ ಇದ್ದಾಗ ವರ್ಷಕ್ಕೊಬ್ಬರು ರಜನಿಕಾಂತು, ವರ್ಷಕ್ಕೊಬ್ಬರು ರಿತಿಕ್ ರೋಷನ್ನೋ, ವರ್ಷಕ್ಕೊಬ್ಬರು ಅಜಯ್ ದೇವಗನೋ, ವರ್ಷಕ್ಕೊಬ್ಬರು ಅಕ್ಷಯ್ ಕುಮಾರೋ, ಅಥವಾ ನಮ್ಮ ಕನ್ನಡದ ಯಾರೋ ಸ್ಟಾರ್ಗಳು ವರ್ಷಕ್ಕೊಬ್ಬರು ಬರ್ತಾನೆ ಇರಬೇಕಾಗುತ್ತೆ. ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟು. ಯೋಗ ಅಂತ ಹೇಳಿದ್ನಲ್ಲ ನಾನು ಜ್ಯೋತಿಷದಲ್ಲಿ, ಅದು ಕಾಂಪ್ಲೆಕ್ಸ್. ಅದು ಯೋಗ್ಯತೆ ಜನ್ಮದಿಂದ ಬಂದಿರುತ್ತೋ, ಕಷ್ಟದಿಂದ ಬಂದಿರುತ್ತೋ, ಅವ್ರ ಬುದ್ಧಿಯಿಂದ ಬಂದಿರುತ್ತೋ, ಅದು ಬೇರೆ ಯೋಗ್ಯತೆ. ಪರಿಶ್ರಮ ಎಲ್ಲರೂ ಹಾಕ್ತಾರೆ, ಬರ್ತಾರೆ, ಇರ್ತಾರೆ, ಊಟ ಇಲ್ಲದೆ ಇಲ್ಲೇ ಇರ್ತಾರೆ. ಕೆಲವರೆಲ್ಲ ಹೇಳ್ಕೊಳ್ತಾರೆ, ನಾನು ಇಲ್ಲಿ ಬೆಂಗಳೂರಿಗೆ ನಾನು ಬರೀ 2 ರೂಪಾಯಲ್ಲಿ ಬಂದೆ. ಅದೇ ಸ್ಟೋರೀಸು. 2 ರೂಪಾಯಲ್ಲಿ ಲಕ್ಷ ಜನ ಬರ್ತಾರೆ. 2 ರೂಪಾಯಲ್ಲಿ ಲಕ್ಷ ಜನ ಬರ್ತಾರೆ. ನಾನು ಜೀವನನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಕೆಲವು ಸ್ಟೋರಿಗಳು ಯಾರಿಗೂ ಇನ್ಸ್ಪೈರ್ ಆಗಲ್ಲ, ಕೇಳೋಕ್ಕೆ ಸಖತ್ತಾಗಿರುತ್ತೆ. ನಾನು ಇವತ್ತು ಕೋಟ್ಯಾಧೀಶ್ವರ, ನಾನು ಮೆಜೆಸ್ಟಿಕಲ್ಲಿ ಅಲ್ಲಾಡ್ತಾ ಇದ್ದೆ. ಇವತ್ತು ಮೆಜೆಸ್ಟಿಕಲ್ಲಿ ಅಲ್ದಾಡೋರು ನಿಮ್ಮ ಥರ 1000 ಜನ ಇದ್ದಾರೆ. ನಿಮ್ಗೆ ಯೋಗ ಇತ್ತು ರೀ, ಅದನ್ನೇ ಪೂರ್ವ ಪುಣ್ಯದ ಯೋಗ ಅಂತ ಕರೆಯೋದು. ಇಲ್ಲಿಗೆ ಬರಬೇಕು. ಆವಾಗ ಜ್ಯೋತಿಷ್ಯ ಅಂದರೆ ಏನು ಅಂತ ಯಂಗ್ಸ್ಟರ್ಸ್ಗೆ ಅರ್ಥ ಆಗುತ್ತೆ. ಈ ಯಂಗ್ಸ್ಟರ್ಸ್ಗೆ ಬುದ್ಧಿ ಇಲ್ಲ. ಜ್ಯೋತಿಷ್ಯ ಅಂತಂದರೆ ಅಲ್ಗಳಿರ್ತಾರೆ, ಅಲ್ಲೇ ಅವ್ರು ಫೇಲ್ ಆಗ್ತಾರೆ, ಫ್ಲಾಪ್ ಆಗ್ತಾರೆ. ಅಸ್ಟ್ರಾಲಜಿಲಿ ಎಲ್ಲೆಲ್ಲೋ ಹೋಗೋದಲ್ಲ, ಅದು ಒಂದು ಪ್ರಾಬ್ಲಮ್ಮು. ಈಗ ಊರಲ್ಲಿರೋರೆಲ್ಲ ಪುಂಗಿ ದಾಸ ಇರೋ ಅಂತಾರಲ್ಲ, ಆ ಥರ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಫಸ್ಟ್ ಒನ್ನು ಯೋಗ್ಯತೆ, ಯೋಗ್ಯತೆಗೆ ಶ್ರಮ ಆದ ನಂತರ ನಮಗೆ ಬರ್ತಕ್ಕಂಥದ್ದೇ ಇಂಪಾರ್ಟೆಂಟ್ ಯೋಗ. ಆ ಯೋಗ ಇಲ್ಲಿ ನೋಡ್ತೀವಿ. ಆ ಯೋಗದಲ್ಲಿ ಏನಿದೆ ಅಂದರೆ 3ನೇ ಮನೆ, 5ನೇ ಮನೆ, 8ನೇ ಮನೆ, ಈ 3 ಕೂಡ ಸ್ವಲ್ಪ ಆಪ್ರೇಷನಲ್ಲಿದ್ದರೆ ಮಾತ್ರ ಸಿನಿಮಾಗೆ ಎಂಟ್ರಿ. ಅದು ಇಟ್ ಈಸ್ ಎ ಎಂಟ್ರಿ. 3ನೇ ಮನೆ, 5ನೇ ಮನೆ, 8ನೇ ಮನೆ, ಆ 3, 5, 8 ಇದ್ದರೆ ಮಾತ್ರ ಯಾವ್ದಾದ್ರು ಒಂದು ಮನೆ ತೋರಿಸಿದ್ರು ಕೂಡ ಅವ್ರ ಲೈನಲ್ಲಿ ಥಿಂಕ್ ಮಾಡೋದು ಎಂಟ್ರಾಗ್ತಾರೆ. ಅದರಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ಅವ್ರಿಗೆ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಇರಬೇಕು, ಮನಿ ಕಾಂಬಿನೇಷನ್ ಇರಬೇಕು. ಜಸ್ಟ್ 3, 5, 8 ಹೌಸಸ್ ಅಲ್ಲ, ಎಷ್ಟು ಕಾಂಪ್ಲೆಕ್ಸ್ ಆಗಿ ಹೋಗುತ್ತೆ ಅಂತ ನೋಡಿ. ಅದಕ್ಕೆ ಫಿಲ್ಟರ್ ಆಗ್ತಾ ಹೋಗ್ತಾರೆ ಜನಗಳು. ಯೋಗ್ಯತೆ ಇರೋರು ಎಷ್ಟೋ ಜನ ಲಕ್ಷಾಂತರ ಸಿಗ್ತಾರೆ, ಪರಿಶ್ರಮ ಪಡೋರು ಅದರಲ್ಲಿ ಅರ್ಧ ಜನ ಬರ್ತಾರೆ. ಆಮೇಲೆ ಯೋಗ ಇರೋರು ಅದರಲ್ಲಿ ಕಾಲ್ಭಾಗ ಆಗ್ತಾರೆ, ಆ ಪೂರ್ತಿ ಇರೋರು ಕಾಲ್ಭಾಗ ಆಗ್ತಾರೆ. ಅದರಲ್ಲಿ ಆ ಕಾಲ್ಭಾಗದಲ್ಲಿ ಆ ಕಾಂಬಿನೇಷನ್ ಬರುತ್ತಲ್ಲ, ಮನಿ ಕಾಂಬಿನೇಷನ್, ಆ ಕಾಂಬಿನೇಷನ್ ಕೂಡ ಅದರಲ್ಲಿ ಕಾಲ್ಭಾಗದಲ್ಲಿ ಕಾಲ್ಭಾಗ ಆಗುತ್ತೆ. ಆಮೇಲೆ ಟೈಮ್ ಬರುತ್ತಲ್ಲ, ಆ ಕಾಲ್ಭಾಗದಲ್ಲಿ ಕಾಲ್ಭಾಗ ಅಂದರೆ 1%, ಲಕ್ಷ ಅಲ್ಲ, ಕೋಟಿಲಿ 1%, 2% ಡ್ರಾಪ್ ಡೌನ್ ಆಗುತ್ತೆ. ಆವಾಗಲೇ ಆಗೋದು. ಸುಮ್ಮನೆ ನೀವು ನೋಡೋಕ್ಕೆ ನನ್ನ ಅಣ್ಣ ಸಖತ್ತಾಗಿದ್ದಾನೆ, ನನ್ನ ತಮ್ಮ ಸ್ಟಾರ್ ಥರ ಇದ್ದಾನೆ, ಅವ್ನು ಫಿಲಮ್ಗೆ ಹೋದ್ರೆ ಹೆಂಗೆ ಮಾಡ್ತಾನೆ, ಎಷ್ಟು ದಿನ ಸೂಪರಾಗಿದ್ದಾನೆ, ಅವೆಲ್ಲ ಏನಿಲ್ಲ. ದಟ್ ಈಸ್ ಆಲ್ ನಥಿಂಗ್, ಏನೂ ಇಲ್ಲ. ದುನಿಯಾ ವಿಜಯ್ ಅವರು ಹೀರೋ ಆಗಿದ್ದಾರೆ, ಯಶುನು ಸ್ಮಾರ್ಟಾಗಿ ಅವರು ಹೀರೋ ಆಗಿದ್ದಾರೆ. ಲುಕ್ಸ್ ಈಸ್ ನಾಟ್ ಎ ಮ್ಯಾಟರ್. ಲುಕ್ಸ್ ಈಸ್ ನಾಟ್ ಎ ಮ್ಯಾಟರ್. ಇಟ್ ಈಸ್ ಯೋಗ. ಪ್ರೈಮರಿಲಿ ನಾನು ಹೇಳೋದು ಯೋಗ ಮತ್ತು ಟೈಮಿಂಗ್, ಇದು ಭಾಳ ಇಂಪಾರ್ಟೆಂಟು.
ಸೊ ಯಾರ್ಯಾರಿಗೆ ಎಷ್ಟೇ ಪರಿಶ್ರಮ ಇದ್ರೂ ಯೋಗ ಬರ್ದೆ ಏನು ಪ್ರಯೋಜನ ಯಾರಿಗೇನು ಬರಲ್ಲ, IAS ಆಗೋಕ್ಕಾಗಲ್ಲ, IPS ಆಗೋಕ್ಕಾಗಲ್ಲ, ಯಾರ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅದು ಸಿಗಲ್ಲ. 34 ವರ್ಷದಲ್ಲೂ ಟ್ರೈ ಮಾಡ್ತಾ ಇದ್ದಾರೆ. 23ರಿಂದ 24ರಿಂದ ಟ್ರೈ ಮಾಡ್ತಾ ಇರ್ತಾರೆ, ಅದು ಟ್ರೈ ಮಾಡ್ತಾನೇ ಇರ್ತಾರೆ, ಸಿಗೋದಿಲ್ಲ. ಓಕೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆಗೆ ಇದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ. ನಮ್ಮ ಪೋಷಕರಿಂದ ಜ್ಯೋತಿಷ್ಯ ಹಾಳಾಗಿದೆ, ಈ ಹಿರಿಯರಿಂದ ನಮ್ಮ ಜ್ಯೋತಿಷ್ಯ ಹಾಳಾಗಿದೆ. ಅವ್ರಿಗೆ ಜ್ಯೋತಿಷ್ಯ ಕೇಳೋದು ಒಂದು ಬರೀ ಮದುವೆ ವಿಚಾರ, ಬರೀ ಪಾಪ್ಯುಲೇಷನ್ ಜಾಸ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಇದು ಅಲ್ವಾ. ಮದುವೆ ಆದಮೇಲೆ ಇನ್ನೇನಾಗತ್ತೆ, ಮಕ್ಕಳು ಹುಟ್ಟಿಸೋದಲ್ವಾ. ಅದನ್ನು ಏನೋ ನಾನು ಮದುವೆಗೆ ಅಷ್ಟು ಹೊತ್ತು ಕೊಡೋಲ್ಲ. ನಾನು ಜ್ಯೋತಿಷ್ಯದಲ್ಲಿ ನಿಮ್ಗೆ ಹೇಳ್ತೀರಾ ಮಾಡ್ತೀನಿ, ನಾನು ಮದುವೆಗೆ ಲೀಸ್ಟ್ ಕೊಡ್ತೀನಿ. ಯಾಕೆಂದರೆ ನೀವು ಪ್ರತಿಯೊಬ್ಬರದ್ದು ನೋಡಿ, ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಏನು ಓಡ್ತಾ ಇರುತ್ತೆ ಅಂತ ಪಾರ್ಟ್ನರ್ ಬಗ್ಗೆ ಓಡ್ತಾ ಇರಲ್ಲ ಯಾವಾಗಲೂ. ನಾನು ಬೆಳೆದ್ನಾ, ನಾನು ಹೆಸರು ಮಾಡಿದ್ನಾ, ನನಗೆ ದುಡ್ಡು ಬಂತ, ನನ್ನನ್ನು ಜನಗಳು ಬಿಂಬಿಸಿದ್ರಾ, ಮತ್ತು ನಾನು ಕಾರ್ ತೊಗೊಂಡ, ನಾನು ಮನೆ ಕಟ್ಟಿದ್ನ, ನಾನು ಇಲ್ಲಿ ನೀನು ಬರೋಲ್ಲ. ಈ ಪೋಷಕರಿಗೆ ಎಲ್ಲ ಸ್ವಲ್ಪ ತಲೆಕೆಟ್ಟಿದೆ ಅಷ್ಟೇ. ಆ ತಲೆಕೆಟ್ಟವರು ಕಾಸನ್ನೆಲ್ಲ ಖರ್ಚು ಮಾಡಿಕೊಂಡು ಊರೆಲ್ಲ ಹೋಗಿ ಗಬ್ಬೆ ಬಿಸ್ಕೊಂಡು ಬೇಡದೇ ಇರೋದೆಲ್ಲ ಮಾಡ್ತಾರೆ. ಇದರಲ್ಲಿ ಮದುವೆ ಇಲ್ಲ ಅಂತಂದರೆ ಇರಲ್ಲ ಅಷ್ಟೇ. ಅದಕ್ಕೆ ರೆಡಿ ಮಾಡ್ಕೋಬೇಕು ಮೈಂಡ್ ಸೆಟ್ ಅಷ್ಟೇ. ಸುಮ್ಮನೆ ಆ ಪೂಜೆ, ಕುಜದೋಷ, ಈ ದೋಷ, ಅವ್ರಿಗೆ ಆ ಯೋಗ ಬಂದ್ಬಿಟ್ಟಿದೆ. ಸುಳ್ಳು ಹೇಳೋ ಯೋಗ, ಜ್ಯೋತಿಷ್ಯದಲ್ಲಿ ಸುಳ್ಳು ಹೇಳೋ ಯೋಗ ಬಂದ್ಬಿಟ್ಟಿರುತ್ತೆ. ಆ ಸುಳ್ಳು ಹೇಳೋ ಯೋಗದಲ್ಲಿ ಈಗ ಓಕೆ ಇಂಥವ್ರು ಸುಳ್ಳು ಹೇಳ್ಕೊಂಡು ಜೀವನ ಮಾಡಬೇಕು, ಆ ಮದುವೆನ ಈ ಪೂಜೆ ಮಾಡಿಸಿ, ಆ ಪೂಜೆ ಮಾಡಿಸಿ. ನಾನು 9 ವರ್ಷದಿಂದ ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀನಿ. ಒಬ್ಬರು ನಂಗೆ ಚಾಲೆಂಜ್ ಮಾಡೇ ಇಲ್ಲ, ಈ ಪುರೋಹಿತರು ಎಸ್ಪೆಷಲಿ. ನಾವು ಪೂಜೆ ಮಾಡಿಸ್ತೀನಿ, ಒಂದು 3 ತಿಂಗಳು ನಾವು ಮದುವೆ ಮಾಡಿಸ್ತಿದ್ದ, ಎಲ್ಲ ಫ್ಲಾಪ್ ಆಗಿದ್ದಾರೆ ಅವರೆಲ್ಲ, ಮಾಡಿಸಿ ಫ್ಲಾಪ್ ಆಗಿ ಅವ್ರಿಗೆ ಗೊತ್ತು. ಆದರೆ ಏನು ಮಾಡೋದು, ಅವ್ರದ್ದು ಜೀವನಕ್ಕೋ ಅಥವಾ ಇನ್ನೊಂದಕ್ಕೋ ಗೊತ್ತಿಲ್ಲ ನನಗೆ. ಆದರೆ ಅದನ್ನು ಗೊತ್ತಿಲ್ಲದಂಗೆ 1 ಲಕ್ಷ ಯಾರೋ ಹೇಳಿದಲ್ಲ, 1 ಲಕ್ಷ ಕೊಡಿ, ಲಾಸ್ಟ್ ಮೊನ್ನೆ ಇದ್ರೆ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ನಿಮಗೆ ಆ ದೋಷ ತೆಗಿತೀವಿ. ಹೆಂಗೆ ದೋಷ ಹೋಗ್ಬಿಡುತ್ತೆ ದುಡ್ಡು ಕೊಟ್ಟರೆ? ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಅವರ ಏಳಿಗೆನೇ ಅವ್ರು ಮಾಡ್ಕೊಂಡಿರಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಯೋಗ ಮತ್ತು ಆ ಸಮಯ ಆ ಪುರೋಹಿತರಿಗೂ ಬರಲ್ಲ, ನನಗೂ ಬರಲ್ಲ, ನನಗೂ ಬರೋದಿಲ್ಲ ಅದು. ನಾನು ಫೇಮಸ್ ಆಗಬೇಕು ಅಂದರೆ ನನಗೆ ಜಾತಕದಲ್ಲಿ ಇರಬೇಕು ಯೋಗ್ಯತೆ, ಪರಿಶ್ರಮ ಇರಬೇಕು. ಇಲ್ಲಿ ಯೋಗ ಬಂದಾಗ ಫೇಮಸ್ ಆಗಬೇಕು, ಆ ಯೋಗ ಬಂದಾಗ ಸಮಯ ಬರಬೇಕು, ದಶಾಭುಕ್ತಿ ಬರಬೇಕು. ಒಂದು ಬ್ರೇಕ್ ತಗೋಣ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ನಮಸ್ತೆ ಸರ್. ಏನಂದರೆ ನಾನು ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಅವರಿಗೆ ಎಷ್ಟು ಕೋಟಿ ನಮನಗಳನ್ನು ಕೂಡ ಸಲ್ಲಿಸಿದ್ರೆ ಅದು ಕಡಿಮೆನೇ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲೋ ಇದ್ದಂಥ ವ್ಯಕ್ತಿಗಳನ್ನು, ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಈ ಒಂದು ವಿಷಯವನ್ನ ಎಲ್ಲರಿಗೂ ಕೂಡ ಮನೆ ಮಾತಾಗಿಸಿರ್ತಕ್ಕಂಥ ಗುರೂಜಿ ಅವರಿಗೆ ಅನಂತ ವಂದನೆಗಳು. ಹೇಗಪ್ಪ ಅಂತ ಹೇಳಿದ್ರೆ, ನಾವು ಕೂಡ ಹೇಗೆ ಕಲಿಯೋಕ್ಕೆ ಅಂತ ಹೋಗಿದ್ವಿ, ಬಟ್ ನಮಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿ ವಿವರವಾಗಿ ಒಳ್ಳೆ LKG ಮಕ್ಕಳು, UKG ಮಕ್ಕಳಿಗೆ ಹೇಗೆ ಟೀಚರ್ಸ್ ಮನವೊಲಿಸಿ ಹೇಗೆ ಅವರಿಗೆ ಪ್ರಿಪರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಪದಗಳೇ ಸಾಕಾಗೋದಿಲ್ಲ. ಇಂಥ ಒಂದು ಗುರುಗಳು ಈ ನಕ್ಷತ್ರ ನಾಡಿನ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೇಗೆ ಒಂದು ಭಗವದ್ಗೀತೆ ಇರುತ್ತೆ, ಹಾಗೆ ಹೇಗೆ ಒಂದು ಗ್ರಂಥ ಇರುತ್ತೆ, ಆ ರೀತಿನಲ್ಲಿ ಮನೆಯಲ್ಲೂ ಕೂಡ ಮಾತಾಗಿರ್ತಕ್ಕಂಥ ದಿನೇಶ್ ಗುರೂಜಿಯವರು ಎಲ್ಲ ಸ್ಟೂಡೆಂಟ್ಗಳನ್ನು ಕೂಡ ತಮ್ಮ ಮಕ್ಕಳಂತೆ, ಬರ್ದಿಲ್ಲ ಅಂದ್ರೂ ಕೂಡ, ಏನೇ ವಿಚಾರ ಗೊತ್ತಾಗಿಲ್ಲ ಅಂದ್ರೂ ಕೂಡ ಸ್ವವಿವರವಾಗಿ ಹೇಳ್ಕೊಟ್ಟು, ಅದೇ ರೀತಿ ನಮಗೆ ಹೈಯರ್ ಕ್ಲಾಸು ಮತ್ತು ಬೇಸಿಕ್ ಕ್ಲಾಸು, ಹಾಗೆ PGD, ಹಾಗೆ ಡಾಕ್ಟರೇಟ್ ತನಕನೂ ಕೂಡ ಕರ್ಕೊಂಬಂದಿದ್ದಾರೆ. ಬೇರೆ ಕಡೆ ಏನಾದರೂ ನಾವು ಈ ಥರ ಡಾಕ್ಟರೇಟ್ ಮಾಡಬೇಕಂದ್ರೆ ಡಿಗ್ರಿ ಆಗಿರಬೇಕು ಅಥವಾ ಇನ್ನೊಂದು ಆ ಥರ ಎಲ್ಲ ಕೇಳ್ತಾರೆ. ಬಟ್ ಇಲ್ಲಿ ಬೇಸಿಕ್ಕು, ಹೈಯರ್ ಕ್ಲಾಸು ಮತ್ತು PGD ಇಷ್ಟು ಮಾಡಿ ನಾವು ಕೂಡ ಒಂದು ಡಾಕ್ಟರೇಟ್ ಅನ್ನೋ ಉನ್ನತವಾದಂಥ ಹುದ್ದೆಯನ್ನು ಕೂಡ ಅಲಂಕರಿಸಕ್ಕೆ ನಮಗೊಂದು ವೇದಿಕೆಯನ್ನು ಸಿದ್ಧ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ದಿನೇಶ್ ಗುರೂಜಿ ಅವರಿಗೆ ಹೇಗೆ ಹೇಳಬೇಕು, ಏನು ಮಾಡಬೇಕು, ಅವರಿಗೆಲ್ಲರಿಗೂ ಕೂಡ ನಮ್ಮ ಮನೆಯ ಎಲ್ಲರ ಸದಸ್ಯರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೂಡ ಅವ್ರ ಕುಟುಂಬಕ್ಕೆ, ಅವರಿಗೆ ಎಲ್ಲರಿಗೂ ಕೂಡ ದೊರೆಯಲಿ ಅಂತೇಳಿ ಈ ಮೂಲಕ ಅದೇ ರೀತಿ ನಮ್ಮ ಇನ್ನೊಬ್ರು ಗುರುಗಳಿದ್ದಾರೆ, ಅವರು ಸಹ ಮಂಜುನಾಥ್ ಸರ್ ಅಂತೇಳಿ, ನಮಗೇನಾದ್ರೂ ದೊಡ್ಡ ಗುರುಗಳ ಹತ್ರ ಕೇಳಕ್ ಆಗದೆ ಇರೋಂಥ ಕ್ವಶನ್ಗಳನ್ನ ಅವ್ರ ಹತ್ರ ಕೇಳಿದ್ರೆ ಅವರು ಸಹ ಸೇಮ್ ಗುರುಗಳ ತರನೇ ನಮಗೆ ಮಾಹಿತಿಯನ್ನ ನೀಡಿ ನಮಗೆ ಇನ್ನೊಂದು ಅವಕಾಶವನ್ನ ಅವ್ರು ಯಾವಾಗೇ ಫೋನ್ ಮಾಡ್ಲಿ ಬೇಜಾರು ಮಾಡ್ಕೊಳ್ಳಲ್ಲ, ಆ ತರ ನಮಗೂ ಕೂಡ ಸಹಕಾರ ಮಾಡ್ತಾರೆ. ಅವರಿಗೂ ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಲಿ. ಪ್ರತಿಯೊಬ್ಬರನ್ನು ಕೂಡ ಸದಸ್ಯರು ನಕ್ಷತ್ರ ನಾಡಿನ ಕಲೀಲೇಬೇಕು, ಕಲಿತು ಮನೆ ಮಾತಾಗಿ ತಾವು ಬೇರೆಯವರಿಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ಒಂದು ಕೇಪಬಿಲಿಟಿನ ನಮ್ಮ ಗುರುಗಳು
ತಂದ್ಕೊಡ್ತಾರೆ. ಆ ಎಲ್ಲ ಗುರುಗಳಿಗೂ, ಮಂಜುನಾಥ್ ಸರಿಗೂ, ದಿನೇಶ್ ಗುರೂಜಿಯವರಿಗೂ ಎಲ್ಲರಿಗೂ ಕೂಡ ಅನಂತ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ತೆ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನನ್ನ ಅಕ್ಕಂದು ಒಂದು ಮನೆ ಆಗ್ಬೇಕಿತ್ತು. ಅವರಿಗೆ ಎಷ್ಟು ಒದ್ದಾಡ್ತಿದ್ದಾರೆ, ಮನೆ ಆಗ್ತದೆ ಇಲ್ಲೋ ಅಂತ. ಆದ್ರೆ ಮನೆ ಕಟ್ಟೋ ವಿಚಾರವಾಗ? ಹೌದು, ವಿಚಾರವಾಗಿ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ? 22/02/1982 ರಾತ್ರಿ 8:45 PM. ಓಕೆ, ಯಾವ ಊರಲ್ಲಿ ಹುಟ್ಟಿರುವುದು? ಮಂಗಳೂರು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ, ನಿಮ್ಮದು ಒಳ್ಳೆ ಆಗ್ತದೆ ಬಾರಿ ಪ್ರೋಗ್ರಾಮ್, ಕರೆಕ್ಟ್ ಆಗಿ ಹೇಳ್ತೀರಿ ಎಲ್ಲ. ಹೌದಾ? ಹೌದು, 100%. ಅದೇ ಅಂದ್ರೆ ಜಾಸ್ತಿ ಮೌಢ್ಯಕ್ಕೆ ಹೋಗುದಿಲ್ಲ, ಇದು ಸೆಟ ಮಾಡುದಿಲ್ಲ, ಬಾರಿ ಖುಷಿ ಆಗ್ತದೆ.
ಬಾರಿ ಎಜುಕೇಟೆಡ್ ಮಾಡ್ತೀರಿ ಅಂತ. ಹೌದು ಸರ್, ವೆರಿ ಇಂಪಾರ್ಟೆಂಟ್. ಹೌದೌದು. ಈಗ ಅಂದ್ರೆ ನೀವು ಮೊನ್ನೆ ಹೇಳಿದ್ರಲ್ಲ, ಅದು ಮಂಗಳೂರಲ್ಲಿ ತುಂಬಾ ತುಳುಕ್ತಾ ಉಂಟು ಇಲ್ಲಿ ಕೆಲವು ಮೌಲ್ಯಗಳೆಲ್ಲ. ನನಗೆ ಮಂಗಳೂರಲ್ಲಿ ಒಂದು ಖುಷಿ ಏನು ಗೊತ್ತಾ, ಸಂಸ್ಕೃತಿ ಬಹಳ ಚೆನ್ನಾಗಿದೆ. ಬೆಂಗಳೂರಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅಂದ್ರೆ ಅಷ್ಟೇ ಮೌಲ್ಯದ ತುಂಬಿದೆ. ಅದು ಬೇಜಾರಷ್ಟೇ. ಆ ಮೌಢ್ಯನ ಯಾಕೆ ತುಂಬಬೇಕು? ಸಂಸ್ಕೃತಿ ಅಲ್ಟಿಮೇಟ್. ಸುಮ್ಮನೆ ಹಿಂಗಂದ್ರೆ ದೇವಸ್ಥಾನಕ್ಕೆ ಲಕ್ಷ ಜನ ಬರ್ತಾರೆ, ಹಿಂಗಂದ್ರೆ ಸಾಕು. ಇಲ್ಲಿ ಹಿಂಗಂದ್ರಲ್ಲ, ಬೆಂಗಳೂರಲ್ಲಿ ಹಿಂಗಂದ್ರೆ ಬರಲ್ಲ, ಎಳ್ಕೊಂಬಂದವ್ರು ಕೂರಿಸಿ ಉನಾರ ಆಗ್ತೀವಿ ಅಂದ್ರೂ ಕೂಡ ಎದ್ದೋಗ್ಬಿಡ್ತಾರೆ. ಫಾಸ್ಟ್ ಲೈಫ್ ಬ್ಯಾಂಗ್ಳೂರು, ಮೈಸೂರು ಈ ಕಡೆ ಎಲ್ಲ ಸ್ವಲ್ಪ ಅಷ್ಟಿಲ್ಲ. ಇಲ್ಲಿ ಸ್ವಲ್ಪ ಕೇರಳ ಲಿಂಕ್ ಅಲ್ಲ, ಕೇರಳದಲ್ಲೆಲ್ಲ ಏನೇನೋ ವ್ಯವಸ್ಥೆಗಳು ಅವ್ಯವಸ್ಥೆಗಳಾಗಿದ್ದಾವೆ, ಅದು ಬಿಡಿ. ಹೌದಲ್ಲ, ಇಲ್ಲಿ ಸ್ವಲ್ಪ ಕೇರಳಕ್ಕೆ ಲಿಂಕ್ ಉಂಟು ಮಂಗಳೂರಿಗೆ. ಓಕೆ. ಹಾಗೆ ದೇವಸ್ಥಾನಗಳು ಸ್ವಲ್ಪ ಜಾಸ್ತಿ ಇಲ್ಲಿ. ಹೈಯೆಸ್ಟ್ ರೆವಿನ್ಯೂ ಬರೋದು ನಿಮ್ಮ ದಕ್ಷಿಣ ಕನ್ನಡದಿಂದಲೇ. ಹೈಯೆಸ್ಟ್ ರೆವಿನ್ಯೂ ಫ್ರಮ್ ದಿ ಗವರ್ಮೆಂಟ್. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅದೆಲ್ಲ ಸೂಪರ್. ಅವೆಲ್ಲ ನನಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅದನ್ನ ಚೂರು ಮೌಢ್ಯನ ಈ ಕಡೆ ಮಾಡಿದ್ರೆ ಜಗತ್ತೇ ತಿರುಗಿ ನೋಡುತ್ತೆ, ವರ್ಲ್ಡ್ ತಿರುಗಿ ನೋಡುತ್ತೆ. ದಕ್ಷಿಣ ಅಲ್ಲೆಲ್ಲಿ ಹಾಕಿ ಕಾಂಪೌಂಡರ್ ಕೂತ್ಕೊಂಡಿದ್ದಾರೆ ಅಲ್ಲೆಲ್ಲಿ. ನೀವು ಆ ಪದ ಬಳಕ ನಿಮಗೂ ಎಲ್ಲ ಕೂಡ ಫ್ರಸ್ಟ್ರೇಟ್ ಆಗುತ್ತೆ. ನಿಮ್ಮದು ಮೊನ್ನೆ ನೋಡಿದ್ ನಾನು, ಅದು ಕರೆಕ್ಟ್ ಅಂತ ಇತ್ತು. ಅಲ್ಲೆಲ್ಲಿ ಕೂತ್ಕೊಂಡಿದ್ದಾರೆ ಕಾಂಪೌಂಡರ್ ಆಗಿ. ಒಬ್ಬೊಬ್ಬರದ್ದು ಒಂದೊಂದ್ ತರ ಬರುದು, ಅದು ಮಾಡಿ ಇದು ಮಾಡಿ. ಒಬ್ಬೊಬ್ಬರದ್ದು ಒಂಥರ ಬರುತ್ತೆ. ಹೌದು, ಅಂದ್ರೆ ಅದು ಮಾಡಿ ಇದು ಮಾಡಿ, ಅದು ಮಾಡ್ಲೇಬೇಕು, ಮಾಡ್ಲೇಬೇಕು. ಹೌದು. ಆಮೇಲೆ ಪಿತೃಗಳದು ದೆವ್ವಗಳಿದಾವೆ, ಅವ್ರಿಗೆ ಶಾಂತಿ ಆಗಿಲ್ಲ. ನೀವು ವಾಂತಿ ಮಾಡಿದ್ರೆ ಅವ್ರಿಗೆ ಶಾಂತಿ ಆಗುತ್ತೆ. ಮತ್ತೆ ಕುಜ ದೋಷ ಅಂತ ಹೇಳುದು ಕಾಮನ್. ಅದು ಹೆಂಗೆ ಅವ್ರಿಗೆ ದೆವ್ವಗಳು ಕಾಣಿಸುತ್ತೆ, ಹೆಂಗೆ ಪಿತೃಗಳು ಕಾಣಿಸುತ್ತೆ. ನಾನು ನಮ್ಮ ತಂದೆ ಜೊತೆ ಒಂದು 45 ವರ್ಷ ಜೊತೆಲೇ ಇದ್ದೀನಿ. ಅವ್ರ ಪಾಪ ತೀರೋದ್ರು, ಅವ್ರ ಆತ್ಮನೇ ನಂಗೆ ಕಾಣಿಸ್ತಾ ಇಲ್ಲ 45 ವರ್ಷ ಜೊತೆಗೆ. ಇವ್ರಿಗೆ ಯಾರಿಗೂ ಅಂತಾನೆ ಗೊತ್ತಿಲ್ಲ, ಫೋಟೋ ಗೊತ್ತಿಲ್ಲ, ಅವ್ರಿಗೆ ಆತ್ಮಗಳೆಲ್ಲ ಓಡಾಡ್ತಾ ಇರೋದೆಲ್ಲ ಕಾಣಿಸುತ್ತೆ. ಅದು ಮೊನ್ನೆ ಹುಲಿಕಲ್ ನಟರಾಜ್ ಒಂದು ಮಾಡಿದ್ದು, ಕೌನ್ಸಿಲಿಂಗ್ ಬೇಕಿಲ್ಲ, ಇಲ್ಲೊಂದು ಮಂಗಳೂರು ಒಂದು ಘಟನೆ ಇತ್ತು. ಹೌದಾ? ಏನ್ ಘಟನೆ? ಅದು ಮನೆಯಲ್ಲೆಲ್ಲ ಪ್ರೇತ ಕಾಣೋದು ಅಂತ. ಪ್ರೇತ? ಓಕೆ. ಅದು ಲಾಸ್ಟ್ ಹುಲಿಕಲ್ ನಟರಾಜ್ ಬರುವಾಗ ಮನೆಯವರು ಸರಿಯಾದ. ಅವ್ರು ಬಂದ್ಮೇಲೆ ಸರ್ ಹತ್ರ ಸೂಪರ್. ಓಕೆ, ಮನೆ ವಿಚಾರದಲ್ಲಿ ಬರಬೇಕಾದ್ರೆ ಶನಿಯ ಒಂದು ಕಾಂಬಿನೇಷನ್ ಮಾಡಿದ್ದಾರೆ. ಡಿಸ್ಪ್ಲೇ ಸ್ವಲ್ಪ ಆಗಿಲ್ಲ, ಡಿಸ್ಪ್ಲೇ ನೆಕ್ಸ್ಟ್ ಟೈಮ್ ಮಾಡ್ತೀವಿ. 4ನೇ ಕಸ್ಪ್ ನೋಡಿದಾಗ ಮನೆ ಆಗೋಕ್ಕೆ ಅಲ್ಲಿ ಭಯದ ವಾತಾವರಣ ಫಸ್ಟ್ ಬಂದಿರತಕ್ಕಂಥದ್ದು. ಫಿನಾನ್ಷಿಯಲ್ ಪ್ರಾಬ್ಲಮ್ 5th ಹೌಸ್ ಅಂತ ತೋರಿಸ್ತೀವಿ. 5 and 11 ಇಸ್ ದಿ ಪ್ರಾಬ್ಲಮ್. ಇಲ್ಲಿ ಏನಾದರೂ ಇನ್ನೊಂದು ಕಾಂಬಿನೇಷನ್ ತೋರಿಸ್ತದೆ, ಬೇರೆ ಕಡೆ ಮಾರಿ ಕಟ್ಟುವಂಥ ಒಂದು ಪ್ಲ್ಯಾನು ಏನಾದ್ರು ಇತ್ತು ಅಂತಂದರೆ ಅದು ಸಕ್ಸಸ್ ಆಗುತ್ತೆ. ಡೈರೆಕ್ಟಾಗಿ ಹೋಗೋಕ್ಕೆ ಇವ್ರಿಗೆ ಒಂದು ಫೈನಾನ್ಷಿಯಲ್ ಭಯ. ಅವ್ರ ಅಕ್ಕ ಅವರು ಯಾರು ಹೇಳಿದ್ರು, ಅವ್ರ ಪಾರ್ಟ್ನರ್ ಏನೋ ಸ್ವಲ್ಪ ಭಯದ ವಾತಾವರಣ. 5th ಹೌಸ್ ಇಸ್ ಶೋಸ್ ಫಿಯರ್ ಆಫ್ ಕನ್ಸ್ಟ್ರಕ್ಷನ್. ಓಕೆ, ಒಂದು ಕನ್ಸ್ಟ್ರಕ್ಷನ್ ಒಂದು 25 ಲಕ್ಷ ಬೇಕು, ನನ್ನ ಹತ್ರ ಒಂದು ಬರೀ 15, 10 ಸಾಲ ಮಾಡಿ, ಇಲ್ಲಪ್ಪ ನನ್ನ ಕೆಲಸದಲ್ಲಿ ಎಲ್ಲ ದುಡ್ಡು ಹೋಗ್ಬಿಟ್ರೆ ಅಥವಾ ನನಗೇನೋ ಕೆಲಸ ಕಳ್ಕೊಂಡ್ರೆ, ಅದರ್ ಪ್ಯಾರಾಮೀಟರ್ಸ್ದು ಭಯ ಇರೋದ್ರಿಂದನೇ ಇಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ದಶಾಭುಕ್ತಿ ಕಾಂಬಿನೇಷನಲ್ಲಿ ಮಂಗಳ ದಶದಲ್ಲಿ ಪ್ರಶ್ನೆ ಕೇಳಿದ್ದಾರೆ. 2041 ಕೂಡ ಸ್ಯಾಟರ್ನ್ ಕಾಂಬಿನೇಷನ್ ಇದೆ. 4th ಹೌಸ್ ಕಾಂಬಿನೇಷನ್ನು ಮನೆ ಕಟ್ಟತಕ್ಕಂಥ ಒಂದು ವಿಚಾರ. ಶನಿ ಮತ್ತು ರಾಹು ಮತ್ತು ಶುಕ್ರನ ಸಂಯೋಗದಲ್ಲಿ ಬಂದಿರತಕ್ಕಂಥದ್ದು. ಒಂದು ಸಮಯ ಹೇಳ್ತೀನಿ, ಆ ಸಮಯದಲ್ಲಿ ಆಗುತ್ತೆ. 2004-8 27ರಿಂದ 28 ಒಳಗಡೆ ಕಟ್ತಾರೆ. 27ರಿಂದ 28 ಆ ಸಮಯಕ್ಕೆ ಕಾಯಬೇಕು. ಮುಂಚೆನೇ ಅದಿದೆ ಇದಿದೆ ಅವೆಲ್ಲ ಯಾವುದು ವರ್ಕ್ ಆಗಲ್ಲ. ಹಾಗೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ ಹತ್ರ ಮಾತಾಡೋದ್ರಿ. ಫಸ್ಟ್ ನನ್ನ ಮಗನ ಬಗ್ಗೆ ಕೇಳಬೇಕಾ? ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ? ಇದೆ. ಹೇಳಿ. ಹಲೋ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 26/4/92. ಇನ್ನೊಮ್ಮೆ ಹೇಳಿ. 26/4/92. ಟೈಮಿಂಗ್ಸ್? ರಾತ್ರಿ 10:15. ರಾತ್ರಿ 10:15. ಯಾವ ಊರಲ್ಲಿ ಹುಟ್ಟಿರೋದು? ಮಂಗಳೂರು. ಓಕೆ, ಈಗ ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಸರ್. ಹೌದಾ? ಯಾವ ಬ್ಯಾಚು? 83 ಬ್ಯಾಚ್. 83 ಬ್ಯಾಚ್. ಓಕೆ, ವೆರಿ ಗುಡ್. ಎಲ್ಲಿ? ಓಕೆ, 83. ನಾನು ಕಲ್ತ ಮೇಲೆ ತುಂಬಾ ನಂಗೆ ಲೈಫ್ ಎಲ್ಲ ಚೇಂಜ್ ಆಗಿದೆ ಸರ್. ಹೌದಾ? ಖುಷಿ ಆಗ್ತಿದೆ. ನೋಡಿ, ಇದೇ ಎಕ್ಸಾಂಪಲ್ ಎಲ್ಲಾರ್ಗು. ಯಾರು ವೀಕ್ಷಕರು ನೋಡ್ತಾ ಇರೋರು, ಮಲಗಿರೋರು, ಎದ್ದಿರೋರು, ಓಡ್ತಾ ಇರೋರು, ತಿಂಡಿ ತಿಂತಾ ಇರೋರು, ಅವ್ರಿಗೆಲ್ಲ ಇದೊಂದು ಎಕ್ಸಾಂಪಲ್. ಮಗನು ಕಲ್ತಿದ್ದಾನೆ, ಆದ್ರೆ
ಸ್ವಲ್ಪ ಲಾಸ್ಟ್ ಅವನಿಗೆ ಕಲೀಲಿಕ್ಕೆ ಆಗ್ಲಿಲ್ಲ. ಅವ್ರಿಗೂ ಕಲ್ಸಿದ್ರಾ? ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಟೈಮ್ ರಿಪೀಟಿಗೆ ಬರಕ್ಕೆ ಹೇಳಿ. ಹೌದೌದು. ಗುರುದಶ ಚೆನ್ನಾಗಿದೆ, ಗುರುದಶ ಚೆನ್ನಾಗಿದೆ. ನನ್ನ ಹತ್ರ ಏನಕ್ಕೆ ಕಲ್ತಾದ್ಮೇಲೆ ಏನಕ್ಕೆ ಕೇಳ್ತಾರೆ ಅಂದ್ರೆ ಖುಷಿ ಕೇಳಕ್ಕೆ ಅಂತ ಅಷ್ಟೇ. ಹೌದು, ಅಂದ್ರೆ ನಂಗೊಂದು ಅವನಿಗೆ ಒಂದು ವಿದೇಶದ ಯೋಗ ಉಂಟ, ನಂಗೆ ಸ್ವಲ್ಪ ಅದು 7ನೇ ಮನೆ ಕಾಂಬಿನೇಷನ್ ಇದೆ ಮೇಡಮ್. 7, 4, 10. ಓಕೆ, ಒಂಥರ ಬಿಸ್ನೆಸ್ ಮೈಂಡು, ಡೇಟಾ ಸೈನ್ಸಸ್ ಮೈಂಡು ಮತ್ತೆ ಕಾಮರ್ಸ್ ಮೈಂಡು ಜಾಸ್ತಿ ಇರುತ್ತೆ. ಏನು ಓದಿದ್ದಾರೆ? ಅದೇ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಅಲ್ಲಿ ಇದ್ದಾನೆ. ಓಕೆ, ಇದ್ದಾರೆ, ವೆರಿ ಗುಡ್. ಈಗ ಅಂದ್ರೆ ಅವನಿಗೆ ಸ್ವಲ್ಪ ಡೇಟಾ ಸೈನ್ಸ್ ಅಲ್ಲಿ ಇದ್ದಾರಾ? ಹೌದೌದು, ಕಂಪ್ಯೂಟರ್ ಸೈನ್ಸ್. ಅದೇ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡೇಟಾ ಸೈನ್ಸ್ ಅಂತ ಬರುತ್ತೆ. ಅವ್ರಿಗೆ ಸಕ್ಸಸ್ ಅಂತೂ ಆರಾಮಾಗಿ ಸಿಗುತ್ತೆ ಗುರುದಶದಲ್ಲಿ. ಅಬ್ರಾಡ್ ಟ್ರಾವೆಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಗುರುನಲ್ಲಿ. ಗುರುದಶ ಅವ್ರಿಗೆ 2028ಕ್ಕೆ ಮುಗಿಯುತ್ತೆ. ಗುರು ಆದಮೇಲೆ ಸ್ಯಾಟರ್ನ್ ಕಾಂಬಿನೇಷನ್ ಬರುತ್ತೆ. 28ಕ್ಕೆ ಅಬ್ರಾಡ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇವ್ರಿಗೆಲ್ಲ. ಅದಕ್ಕೆ ಕಲ್ತ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಸೊ ಇದು 100% ಆ ಕಾಂಬಿನೇಷನ್ ಡೇಟಾ ಸೈನ್ಸ್ ಎಲ್ಲ ತೋರಿಸ್ಬಿಡುತ್ತೆ. ಅದೇ ಲೈನೇ, ಅದನ್ನೇ ಹೇಳಿದ್ದು ಯೋಗ ಅಂತ. ನಾವು ಇದರದ್ದು ಮಾತಾಡ್ತಾ ಇದ್ವಲ್ಲ, ಅದ್ರ ಬಗ್ಗೆ ಮಾತಾಡಿದಾಗ ಹೇಳ್ತೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಟೆನ್ಷನ್ ತಗೋಬೇಡಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋವಂಥವ್ರು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋವಂಥವ್ರು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನೊಂದು ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 8/3/1984. 11 ಗಂಟೆ 57 ನಿಮಿಷ. 11 ಗಂಟೆ 57 ನಿಮಿಷ ಬೆಳಗ್ಗೆನಾ? ಬೆಳಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆ. ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ವಿಚಾರದಲ್ಲಿ ಸರ್? ಆಕ್ಚುಲಿ ನಾನು ಮೇಸ್ತ್ರಿ ಕೆಲಸ ಮಾಡ್ತಿದ್ದೆ. 2 ಟೈಮ್ ಲಾಸ್ ಆಗ್ಬಿಡ್ತು ಸರ್, ತುಂಬಾ. ನೀವೇ ಯಾಕೆ ಮಾಡಿದ್ರಾ ಸರ್? ಮೇಸ್ತ್ರಿ ಕೆಲಸ, ಕಾಂಟ್ರಾಕ್ಟರ್. ಅದೇ ಮೇಸ್ತ್ರಿಯಿಂದ ತಾನೇ? ಹೌದೌದು. ಮೇಸ್ತ್ರಿ ಅಂದ್ರೆ ನೀವೇ ದುಡ್ಡು ಹಾಕ್ಬಿಟ್ಟು ಮಾಡಿದ್ರಾ? ಇಲ್ಲ, ದುಡ್ಡು ಬರೋದು ಕಾಂಟ್ರಾಕ್ಟ್ ತಗೊಂತ ಇದ್ದೆ. ಯಾವುದು, ಗೌರ್ಮೆಂಟ್ದಾ? ಅಲ್ಲ ಸರ್, ಸಿವಿಲ್ ಮನೆಗಳು ಕಟ್ಟೋದು. ಅದನ್ನೇ ಹೇಳ್ತಾ ಇರೋದು, ನೀವೇ ದುಡ್ಡು ಹಾಕ್ಬಿಟ್ಟು ಮಾಡಿದ್ರಾ ಅಂತ ಕೇಳ್ತಾ ಇರೋದು. ಇಲ್ಲ ಸರ್, ನಾವು ಒಪ್ಕೊಂಡಿರ್ತೀವಿ, ಬರ್ತಾ ಇರುತ್ತೆ, ಹಾಗೆ ನಡೀತಾ ಇರ್ತದೆ. ಲಾಸ್ ಹೆಂಗಾಗುತ್ತೆ ನೀವು ದುಡ್ಡು ಹಾಕ್ತಲೆ? ಇಲ್ಲ ಸರ್, ಲಾಸ್ ಆಯ್ತು. ಅಂದ್ರೆ ಅಲ್ಲ, ಅಲ್ಲೇ ಬಂತು, ಅಲ್ಲೇ ಹೋಯ್ತು. ಅಂದ್ರೆ ಒಂದು 10 ವರ್ಷ ಅದರಲ್ಲೇ ಪರಿಶ್ರಮ ಪಟ್ಟೆ. ಓಕೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಈ ಸೆಂಟ್ರಿಂಗ್ ಸಾಮಾನು ಅಂತಾರಲ್ಲ. ರಾಹು ಮತ್ತೆ ರಾಹುಲ್ ಇರ್ತಕ್ಕಂಥ ನಕ್ಷತ್ರ ಎರಡೂ ಕೂಡ 12ನೇ ಮನೇಲಿದೆ. ನೀವು ದುಡ್ಡು ತಗೊಂಡೇ ಫಸ್ಟು ಇಲ್ಲಿಡೀ ಮಾಡಬೇಕು. ದುಡ್ಡು ಬಂದಿಲ್ಲ ಅಂದರೆ ಬಿಲ್ಡಿಂಗ್ ಅಲ್ಲೇ ನಿಲ್ಲಿಸ್ಬೇಕು. ಅಲ್ಲೇ ನಿಲ್ಲಿಸಿದ್ರೆ ಮಾತ್ರ ಇದು ಬರ್ತಕ್ಕಂಥದ್ದು. 12ನೇ ಮನೆ ಇಲ್ಲಿ ಡಿಸ್ಪ್ಲೇಲಿ ತೋರ್ಸೋಕ್ಕಾಗ್ತಾ ಇಲ್ಲ. 12ನೇ ಮನೆ ಬಂದರು ಅಂತಂದರೆ ಲಾಸ್ ಲಾಸ್ ಲಾಸ್. ರಾಹು 12ನೇ ಮನೇಲಿದ್ದಾನೆ. ರಾಹು ಇರ್ತಕ್ಕಂಥ ನಕ್ಷತ್ರ 12ನೇ ಮನೇಲಿದೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮದೇನೋ ಮುಂದಕ್ಕೆ ಹೋಗಬೇಕು, ಸ್ವಲ್ಪ ದುಡ್ಡಿದೆಯಲ್ಲ ಹಾಕಿ ಕಟ್ಟೋಣ, ಆಮೇಲೆ ವಸೂಲಿ ಮಾಡೋಣ, ನಿಮ್ಮ ಜಾತಕದಲ್ಲಿ 0. ಈ ರಾಹು ದಶೆ ಪ್ರಾರಂಭವಾಗಿರ್ತಕ್ಕಂಥದ್ದು 2009, 27ವರೆಗೂ ಹಂಗೆ ಇರುತ್ತೆ. 2027ವರೆಗೂ ಹಾಗೆ ಇರುತ್ತೆ. 10 ವರ್ಷ ಅಲ್ಲ, 2009ರಿಂದನೇ ಈ ರೀತಿ ಇದೆ. ನಿಮ್ಮ ಕೆಲಸ ಸ್ಟಾರ್ಟ್ ಮಾಡೋದು ಲೇಟ್ ಇರ್ಬೋದು. 27 ನವೆಂಬರ್ವರೆಗೂ ಹೀಗೆ ಇರುತ್ತೆ. ಆಮೇಲೆ ಗುರು ದಶ ಪ್ರಾರಂಭವಾಗುತ್ತೆ. ಅಲ್ಲಿ ನಿಮಗೆ ಅನುಭವದಿಂದ ಬದಲಾವಣೆ ಆಗಿರ್ತೀರ. ಸದ್ಯಕ್ಕೆ ಈಗಲೇ ಬದಲಾಗಿ ಸ್ಟ್ರಿಕ್ಟಾಗಿ ದುಡ್ಡು ಬಂದರೆ ಒಪ್ಕೊಳ್ಳಿ, ಕೆಲಸ ಒಪ್ಕೊಳ್ಳಿ. ಕಾಸಿಟ್ಟರೆ ವರ್ಕ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿ, ಸ್ವಲ್ಪ ಉಳಿಸ್ಕೊಳಿಬೇಕಾದ್ರೆ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು ಅಂದರೆ ಕಾಸಿಡಿಯನ್ನಿ. ಇವತ್ತಿಂದ ಇದನ್ನು ಚೇಂಜ್ ಮಾಡಿ 6 ತಿಂಗಳಿಗೆ ಚೇಂಜ್ ಆಗುತ್ತೆ. 12ನೇ ಮನೆ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮದೆಲ್ಲ ಕೈ ಕೊಟ್ಟರೆ ಖಾಲಿ ಏನೋ ಮಾಡೋರಲ್ಲ. ನಮಗೆ ಎಲ್ಲರಿಗೂ ಇವಾಗ ಲಬಕ್ ದಾಸ್ ಆಗಿದ್ದಾರೆ. ಲಾರ್ಡ್ ಲಬಕ್ ದಾಸ್ ಅಂತ ಕರಿತೀವಿ ನಾವು. ಲಬಕ್ ಅಂತ ಹಾಕ್ಕೊಳ್ತಾರೆ, ಲಾರ್ಡ್ ಲಬಕ್ ದಾಸ್. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಗುರುಜಿಯವರ ಸ್ಟೂಡೆಂಟ್ಸ್ಗಳು ಅಂದರೆ 65,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳನ್ನು ಗುರುಜಿಯವರು ಹೊಂದಿದ್ದಾರೆ. ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸೊ ಅವರು ಜ್ಯೋತಿಷ್ಯ ತರಗತಿಗಳನ್ನು ಕಲಿತು PhD ಲೆವೆಲ್ಗೆ ಹೋಗಿದ್ದಾರೆ. ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಅವರ ಅನಿಸಿಕೆಯನ್ನು ತರಗತಿಯ ಕುರಿತಾಗಿ ಹಾಗೂ ಗುರುಗಳ ಕುರಿತಾಗಿ ಒಂದಷ್ಟು ಅವರ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. 2021ರಿಂದ ಡಿಸೆಂಬರಿಂದ ಇಲ್ಲಿವರೆಗೆ ನಾನು ಪರಾಶರ, ನಕ್ಷತ್ರ ನಾಡಿ, PGD ಹಾಗೂ ಈಗ ಡಾಕ್ಟ್ರೇಟನ್ನು ಮುಗಿಸಿರುತ್ತೇನೆ. ನನ್ನ ಈ ಎಲ್ಲ ಇದಕ್ಕೆ ದಿನೇಶ್ ಗುರೂಜಿಯವರಿಗೆ ಅನಂತ ಕೋಟಿ ವಂದನೆಗಳು. 5,000 ಪೇಜು ನೋಟ್ಸ್ ಬಂದಿದೆ. ನಾನು 700 ಪೇಜಸ್ಸು ಥೀಸಿಸ್ ಬರೆದಿದ್ದೀನಿ.
15,000 ಜನ ನಾವು ವಿದ್ಯಾರ್ಥಿಗಳು ನಕ್ಷತ್ರ ನಾಡಿ ಕಲ್ತಿದ್ದೇವೆ. 8,000 ಜನ ಪರಾಶರ ಕಲ್ತಿದ್ದಾರೆ. 3,000 ಜನ ಡಾಕ್ಟ್ರೇಟ್. ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು. MSME ಸರ್ಟಿಫಿಕೇಟು ಹಾಗೂ ISO ಇಂದ ಪಡೆದಂಥ ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ನಾವು ಎಲ್ಲವನ್ನು ಕಲಿತು ನಮ್ಮ ದಿನೇಶ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಈ ಎಲ್ಲವನ್ನು ನಾವು ಮಾಡಿರುತ್ತೇನೆ. ನಾನು ಬರೆದಿರುವಂಥ ಥೀಸಿಸು, ಹಿಪ್ನಾಸಿಸ್ಸು ಮತ್ತು ಪಾಸ್ಟ್ ಲೈಫ್ ಥೆರಪಿ ಹಾಗೂ ಬೇರೆ ಬೇರೆ ಫೀಲ್ಡ್ಗಳಿಂದ ಅಸ್ಟ್ರಾಲಜಿಗೆ ನಾನು ಕೋರಿಲೇಟ್ ಮಾಡಿ ಎಲ್ಲವನ್ನು ಶುರು ಮಾಡಿ ಹಿಪ್ನೋಥೆರಪಿ ಮತ್ತು ಅಸ್ಟ್ರಾಲಜಿ ಎರಡನ್ನೂ ಮಾಡಿ ನಾನು ಥೀಸಿಸನ್ನು ಸಬ್ಮಿಟ್ ಮಾಡಿರುತ್ತೇನೆ. ನಕ್ಷತ್ರಗಳ ಬಗ್ಗೆ 9 ಗ್ರಹ, 27 ನಕ್ಷತ್ರ ಹಾಗೂ 12 ರಾಶಿ ಇವಿಷ್ಟರಲ್ಲೇ ನಾವು ಎಲ್ಲವನ್ನೂ ಕಲಿತು 4,000 ಪೇಜಸ್ಸು ನೋಟ್ಸು 700 ಇದು ಹಾಗೂ 50 ಪುಸ್ತಕಗಳನ್ನು ನಾನು ಕೊಂಡು ಎಲ್ಲ ಇದರಲ್ಲೂ ಅಸ್ಟ್ರಾಲಜಿ ಬಗ್ಗೆ ಒಂದು ದೊಡ್ಡ ಅಧ್ಯಯನ ಮಾಡಿ ಇದು ಮಾಡಿರುತ್ತೇನೆ. ಇದು ನಮ್ಮ ದಿನೇಶ್ ಗುರೂಜಿಯವರ ಒಂದು ಕೊಡುಗೆ, ಅವರ ಬ್ಲೆಸ್ಸಿಂಗ್ಸು. 1, 4, 12 ಈ 3 ಮನೆಗಳನ್ನು ನಾನು ಅಧ್ಯಯನ ಮಾಡಿರುತ್ತೇನೆ. ಸಬ್ಕಾನ್ಷಿಯಸ್ ಮೈಂಡು, ಬಾಡಿ ಹಾಗೂ ಮೋಕ್ಷ ಕೊಡ್ತು 12ನೇದು. ಇವಿಷ್ಟನ್ನು ಮಾಡಿ ಅಸ್ಟ್ರಾಲಜಿಗೆ ಅದನ್ನು ಬಾಡಿಗೆ ಅದಕ್ಕೆ ನಾನು ಕೊರಿಲೇಟ್ ಮಾಡಿರುತ್ತೇನೆ. ನನ್ನ ಕೋಟಿ ವಂದನೆಗಳು ದಿನೇಶ್ ಗುರೂಜಿಯವರಿಗೆ. ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ, PhD ಪಡೆದಂಥ ಒಬ್ಬ ವಿದ್ಯಾರ್ಥಿ ಅವರ ತರಗತಿಯ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಮತ್ತು ಯಾವ್ಯಾವ ಥರ ಕ್ಲಾಸಸ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಸೊ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾರ್ಚ್ 15ನೇ ತಾರೀಕು 106ನೇ ಬ್ಯಾಚು ಓಪನ್ ಆಗ್ತಾ ಇದೆ. ಅಂದರೆ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಸೊ ನೇರವಾಗಿ ನೀವು ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಕ್ಲಾಸಸ್ನ ಅಟೆಂಡ್ ಆಗಬಹುದಾಗಿದೆ. ಯಾಕಂತ ಹೇಳಿದ್ರೆ ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಇದು ಒಂದು ಕೂಡ ಅಡ್ವಾಂಟೇಜ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬೋದು. ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಯೋಗ, ಯೋಗ್ಯತೆ, ಸಮಯ ಮತ್ತು ಪರಿಶ್ರಮದ ಬಗ್ಗೆ ಗುರೂಜಿಯವರು ಒಂದಷ್ಟು ವಿಚಾರವನ್ನು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡಿದ್ರೆ ಅಚೀವ್ಮೆಂಟ್ಗೆ ಮುಂದೆ ಹೋಗ್ತೀವಿ ಅನ್ನೋವಂಥದ್ದು ಮಾತಿದೆ. ಆದರೆ ಗುರುಗಳು ಹೇಳೋ ಪ್ರಕಾರವಾಗಿ ಪರಿಶ್ರಮದ ಜೊತೆಯಾಗಿ ಸಮಯ ಮತ್ತು ಯೋಗ್ಯತೆ ಅನ್ನುವಂಥದ್ದು ಕೂಡ, ಯೋಗ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಮಯ ಮತ್ತು ಯೋಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಇನ್ನೊಂದಷ್ಟು ವಿಚಾರವನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಸೊ ಹಾರ್ಡ್ ವರ್ಕ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪ್ರಕಾರವಾಗಿ ಟೈಮು ಮತ್ತು ಯೋಗ್ಯತೆ ಕೂಡ ಅಂತ ಹೇಳ್ತೀರಾ. ತುಂಬ ಜನ ತಂದೆ ತಾಯಿ ಮಾಡಿರ್ತಕ್ಕಂಥ ಹಣ ಕಳ್ಕೊಂಡಿದ್ದಾರೆ, ಮನಸ್ಥಿತಿ ಕಳ್ಕೊಂಡಿದ್ದಾರೆ, ಮನಸ್ಸು ಕಳ್ಕೊಂಡಿದ್ದಾರೆ. ಆಮೇಲೆ ನೀವು ಆ ಲೈನಲ್ಲಿ ನೀವು ತುಂಬ ಶ್ರಮ ಹಾಕಿ ಹಣನ ಲಾಸ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಇನ್ನೊಂದು ಕೆಲಸ ಮಾಡೋಕ್ಕೆ ಉತ್ಸಾಹ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿ ಜ್ಯೋತಿಷ್ಯದ ಮೇಲೆ ಕೋಪ ಬರುತ್ತೆ. ಯಾರಾದರೂ ಪೂಜೆ ಗೀಜೆ ಅಂದರೆ ಇಂಥವರಿಂದನೇ ಕೋಪ ಬಂದಿರೋದು. ಹೌದು. ಜ್ಯೋತಿಷ್ಯದ ಬಗ್ಗೆ ಯಾರ್ಯಾರಿಗೆ ಕೆಟ್ಟ ಭಾವನೆ, ಕೋಪ, ಬೈಯೋದು ಯಾರಿಗಿರುತ್ತೆ ಅಂದರೆ ಯಾರಿಗೆ ಯೋಗ್ಯತೆ ಇದೆ, ಪರಿಶ್ರಮ ಪಡ್ತಾ ಇದ್ದಾರೆ, ಯೋಗ ಬರ್ತಾ ಇಲ್ಲ, ಅವ್ರಿಗೆ ಬೈಕೋತಾರೆ ಜ್ಯೋತಿಷ್ಯನ. ಸುಳ್ಳು, ಜ್ಯೋತಿಷ್ಯ ಸುಳ್ಳು ಅಂತ. ಜ್ಯೋತಿಷ್ಯದಲ್ಲಿ ಯೋಗದ ಸಮಯ ತಿಳಿಸುತ್ತೆ, ಅದು ತಿಳ್ಕೊಳ್ಬೇಕು. ತಿಳ್ಕೊಂಡಾದ್ಮೇಲೆ ನಿಮಗೆ ನಮ್ಮ ಪ್ರೋಗ್ರಾಮಲ್ಲಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ. ಹೌದು. ಈ ಥರ ಪ್ರೋಗ್ರಾಮು ಕರ್ನಾಟಕದಲ್ಲಿ ಯಾವ ಚಾನಲ್ಲು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತೊಬ್ರು ಯಾರೋ ಮಂಗಳೂರವರು ಹುಡುಗ ಭಾಳ ಚೆನ್ನಾಗಿ ಹೇಳಿದ್ರು. ಮಂಗಳೂರಲ್ಲಿರೋರೆಲ್ಲ ಕಾಂಪೌಂಡ್ರುಗಳು ಒಬ್ಬರೊಬ್ರು ಒಂಥರ ಹೇಳ್ತಾರೆ ಅಂತ. ಕ್ಷೇತ್ರ ಮಹಿಮೆ ಸಂಸ್ಕೃತಿ ಎಷ್ಟು ವೈಭೋಗದಿಂದ ಇದೆ, ಆದರೆ ಅಲ್ಲಿ ಮೌಢತ್ವ ಭಾಳ ಕಮ್ಮಿ ಇರ್ತಕ್ಕಂಥದ್ದು. ಈ ಫಿಲಮ್ ಕಾಂಬಿನೇಷನ್ನು 3ನೇ ಮನೆ, 5ನೇ ಮನೆ, 8ನೇ ಮನೆ ಅಂದರೆ ಏನು, ಆ್ಯಕ್ಚುಲಿ ಏನು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳೋಣ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.